ಎಸ್ ಹಾಯ್ ಹಲೋ ನಮಸ್ತೆ ಆತ್ಮೀಯ ಟಿ ಇ ಟಿ ಆಸ್ಪಿರೆಂಟ್ಸ್ಗಳಿಗೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು 6th ಕ್ಲಾಸನ್ನು ಎನ್ ಸಿ ಆರ್ ಟಿ ಅಂತಂದರೆ ಸಿ ಬಿ ಎಸ್ ಸಿ ಸಿಲೆಬಸ್ಸು ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂಗೆ ಒಂದು ಕ್ಲಾಸನ್ನು ನೋಡಿದ್ವಿ. ಆ ಕ್ಲಾಸ್ನಲ್ಲಿ ನಾವೇನು ನೋಡಿದ್ವಿ ಅಂತಂದ್ರೆ ಭೂಮಿಯ ಮೇಲೆ ಪ್ಲೇಸ್ಗಳನ್ನು ಗುರ್ತ ಮಾಡುವುದು, ಹೌ ಟು ಫೈಂಡ್ ಔಟ್ ದ ಪ್ಲೇಸಸ್ ಆನ್ ಅರ್ತ್ ಅಂತ ಏನು ನೋಡಿದ್ವಿ ನಾವು. ಅಲ್ಲಿ ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್ ಅದರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡಿದ್ವಿ. ಅದರ ಜೊತೆಗೆ ಜಿ ಎಮ್ ಟಿ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ. ಆಮೇಲೆ IST ಬಗ್ಗೆ ನೋಡಿದ್ವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬಗ್ಗೆ ನೋಡಿದ್ವಿ, ಐಡಿಯಲ್ ಬಗ್ಗೆ ನೋಡಿದ್ವಿ. ಇದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗಾಗಲೇ ಹೇಳಿದ್ದೆ ನಾನು ನಿಮ್ಗೆ, ಕ್ಲಾಸ್ ನಿಮಗೆ ಇಂಟ್ರೆಸ್ಟ್ ಇತ್ತಂತಂದರೆ ಚಲೋ ಅನಿಸ್ತಂದ್ರೆ ಕಂಟಿನ್ಯೂ ಮಾಡೋಣ ಅಂತ. ಈಗಾಗಲೇ ಭಾಳಷ್ಟು ಜನ ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳಿದಿರಿ, ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೇ ನಿಮಗೆ ಕನ್ನಡದಲ್ಲಿ ಹೇಳ್ತಾನೆ ಆ ವರ್ಡ್ ಮೀನಿಂಗ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗ್ತೀನಿ. ಯಾವ ವರ್ಡ್ಗೆ ಏನಂತಾರಂತ ನಿಮ್ಗೆ ಎರಡೂ ಕಡೆಯಿಂದ ಅನುಕೂಲ ಆಗ್ತೈತಿ. ಬೆಟರ್ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇತ್ತಂತಂದ್ರೆ ನೀವೇನು ಮಾಡ್ಕೋಬೋದು ಅಂತಂದ್ರೆ ಅದನ್ನು ನೀವು ಇಂಗ್ಲೀಷನ್ನು ಓದಿ. ಯಾಕಂತಂದ್ರೆ ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಅಂತ ತೆಗೆದುಕೊಂಡಾಗ ಇಂಗ್ಲೀಷ್ ಮತ್ತು ಹಿಂದಿ ಇದೆ. ಆದರೆ ನಿಮಗೆ ಮೊದಲದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಫಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿ ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತಂದ್ರೆ ಇಟ್ ಈಸ್ ವೆರಿ ಸಿಂಪಲ್ ಅಂತ ಏನಂತ ಅನ್ಬೋದು ನಾವು. ಇದಕ್ಕೆ ಇದೇನು ಭಾಳಷ್ಟು ಡಿಫಿಕಲ್ಟ್ ಆಗಿರುವಂಥದ್ದಲ್ಲ, ಈಸಿಯೆಸ್ಟ್ ಎಕ್ಸಾಮ್ ಅಂತ ಕರಿಬೋದು. ಸರ ಏನು ರೀ ಎಲ್ಲರೂ ಡಿಫಿಕಲ್ಟ್ ಅಂತಾರಲ್ರಿ ಅಂತಾರೀ. ಡಿಫಿಕಲ್ಟ್ ಅಂತಲ್ಲ, ನಿಮಗೆ ನಾನು MCQ ಟೈಪನ್ನು ತೊಗೊಂಡೇನೆ. ನೆಕ್ಸ್ಟ್ PYQ ತೊಗೊಂಡೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ತಗೊಂಡು ಅದನ್ನು ಮಾಡ್ತಾ ಬರ್ತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ ನೀವು PYQನ ಏನು ಸಾಲ್ವ್ ಮಾಡ್ತಾ ಬರುವಂತ್ರಿ, ಅಲ್ಲಿ ನಿಮಗೆ ಗೊತ್ತಾಗ್ತೈತಿ. ಇದನ್ನು ನಾವೇನು ಮಾಡೋಣ ಅಂತಂದ್ರೆ ಲೈವ್ ಕ್ಲಾಸನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೆಲ್ಲರೂ ಲೈವ್ ಕ್ಲಾಸ್ಗೆ ಜಾಯ್ನ್ ಆದ್ರಿ ಅಂತಂದ್ರೆ ಲೈವ್ ಕ್ಲಾಸನ್ನು ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪು ಡಿಸ್ಕ್ರಿಪ್ಷನ್ನಲ್ಲಿ ಇರ್ತೈತಿ ಲಿಂಕು, ಜಾಯ್ನ್ ಆಗ್ರಿ. ಪ್ರತಿ ಕ್ಲಾಸ್ ಮುಗಿತಂದ್ರೆ PDF ಅಲ್ಲೇ ನಿಮಗೆ ಶೇರ್ ಮಾಡ್ತೀನಿ. ಕ್ಲಾಸ್ PDF ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಭಾಳಷ್ಟು ಎಲ್ಲರಿಗೂ ಕೂಡ ಏನಿದೆ ಅಂತಂದ್ರೆ ಸಮಯದ ಅಭಾವ ಇದೆ. ಇಲ್ಲಿ ಸಾಗರ ಮತ್ತು ಖಂಡಗಳು ಅಂತೇಳಿ ತೆಗೆದುಕೊಂಡಾಗ ಓಷಿಯನ್ ಆ್ಯಂಡ್ ಕಾಂಟಿನೆಂಟ್ಸ್. ಹಾಗಾದರೆ ಇಲ್ಲಿ ಓಷಿಯನ್ ಆ್ಯಂಡ್ ಕಾಂಟಿನೆಂಟ್ಸನ್ನು ತೆಗೆದುಕೊಂಡಾಗ, ಸಮುದ್ರ ಭಾಗವನ್ನು ತೆಗೆದುಕೊಂಡಾಗ ಇಟ್ ಈಸ್ ಫುಲ್ಲಿ ಆನ್ ವಾಟರ್, ನೀರಿನಿಂದ ಕೂಡಿರುತ್ತದೆ. ಈ ಏನು ಕಾಂಟಿನೆಂಟ್ ಅಂತ ತೆಗೆದುಕೊಂಡಾಗ ಭೂಭಾಗದಿಂದ ಕೂಡಿದೆ, ಭೂಭಾಗದ ಒಳಗ ನೀರಿದೆ. ಆದರೂ ಕೂಡ ಏನಂತಂದಾಗ ನಾವು ಯಾವ ರೀತಿ ಖಂಡಗಳು ಮತ್ತು ಯಾವ ರೀತಿ ಸಾಗರಗಳ ಮೇಲೆ ಕ್ವಶನ್ ಬರ್ಬೋದು ಅನ್ನೋದನ್ನು ನೋಡ್ಕೋಬೇಕು. ಅದನ್ನು ಕ್ಲಿಯರ್ ಮಾಡ್ಕೋತಾ ಹೋಗೋಣ. ನೋಡಿ ಇಲ್ಲಿ ನೇರವಾಗಿ ನೋಡೋಣ. ಇಲ್ಲಿ ನೋಡಿ, ಪ್ರಮುಖವಾಗಿ ಭೂಮಿಯನ್ನು ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚಿನ ಅಂಶ ನೀರಿನಿಂದ ಕೂಡಿದೆ. ಹಾಗಾದ್ರೆ ನೀರು ಭಾಳಷ್ಟಿದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಯಾರಂತಂದ್ರೆ ಜೂಲ್ಸ್ ವೇರ್ನ್ ಅನ್ನುವಂಥ ವ್ಯಕ್ತಿ ಹೇಳ್ತಾನೋ, ಏನಂತ ಹೇಳ್ತಾನಂತಂದ್ರೆ ಅವನು 10 ಭಾಗ ಏನಾದರೂ ಭೂಮಿಯನ್ನು ಕನ್ಸಿಡರ್ ಮಾಡಿದಾಗ ಅದರಲ್ಲಿ 7 ಭಾಗ ನೀರಿದೆ. ಅಂದರೆ ಭೂಭಾಗದ ಮೇಲೆ ನೀರಿದೆ. ನೀರನ್ನು ಓವರ್ ಆಲ್ ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ನೋಡಿ, ಭೂಗೋಳದ 10/7 ಭಾಗವನ್ನು ಸಾಗರಗಳು ಆವರಿಸಿಕೊಂಡಿವೆ. ಹಾಗಾದರೆ ಭೂಭಾಗದ ಮೇಲೆ ಭೂಮಿ ಇದೆ, ಭೂಭಾಗದ ಮೇಲೆ ಸಾಗರಗಳದಾವು. ಸಾಗರಗಳು ಏನು ಮಾಡಿದಾವ ಅಂತಂದ್ರೆ ಓವರ್ ಆಲ್ ಖಂಡವನ್ನು ತೆಗೆದುಕೊಂಡಾಗ, ಭೂಮಿಯನ್ನು ತೆಗೆದುಕೊಂಡಾಗ ಇಲ್ಲಿ ಏನಂತಂದಾಗ 10/7 ಭಾಗವನ್ನು ಸಾಗರಗಳು ಆವರಿಸಿಕೊಂಡಿವೆ. ಅಂದ್ರೆ 10 ಭಾಗದಲ್ಲಿ 7 ಭಾಗ ಸಾಗರಗಳೇ ಕೂಡಿದ್ರೆ ಕೇವಲ 3 ಭಾಗದಷ್ಟು ಏನಾಗಿದೆ ಅಂತಂದ್ರೆ ಭೂಮಿಯನ್ನು ಹೊಂದಿದವು. ಅವೇ 3 ಭಾಗ ಭೂಮಿಯನ್ನು ಹೊಂದಿದ್ದನ್ನ ನಾವೇನಂತ ಕರಿತೀವಿ? ಖಂಡಗಳು ಅಂತ ಕರಿತೀವಿ. ಅದೇ 7 ಭಾಗವನ್ನು ಹೊಂದಿದ್ದು ಜಲರಾಶಿಗಳು, ಸಾಗರಗಳು ಅಂತ ಕರಿತೀವಿ. ಹಾಗಾದರೆ ಇದರ ಬಗ್ಗೆ ಯಾವ ರೀತಿ ಸರ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ನಾವು, ಅದನ್ನು ನೋಡ್ಕೋಬೇಕಿಲ್ಲಿ. ನೋಡ್ತಾ ಬರ್ರಿ, ಇಲ್ಲಿ ಒಂದೊಂದೇ ಪಾಯಿಂಟ್ಗಳನ್ನು ನೋಡ್ಕೊತ ಹೋಗೋಣ. ನೋಡಿ, ಪ್ರಮುಖವಾಗಿರುವಂಥ ಪ್ರಶ್ನೆಯನ್ನು ಏನು ಕೇಳಿದಾರೆ ಅಂತಂದ್ರೆ ಅವರು, ಸಾಗರಗಳು ಮತ್ತು ಖಂಡಗಳು ಎಂದರೆ ಏನು, ಅವುಗಳು ಹೆಸರು ಮತ್ತು ವ್ಯಾಪ್ತಿಯನ್ನು ಹೊಂದಿವೆಯೇ ಅಂತ ಕೇಳಿದಾರು. ಹಾಗಾದರೆ ಇದನ್ನ ಇಲ್ಲಿ ಇಂಗ್ಲೀಷ್ನಲ್ಲಿನೂ ಇದೆ. ಏನು ಕೇಳಿದ ನೋಡಿ, ವಾಟ್ ಆರ್ ಓಷಿಯನ್ಸ್ ಆ್ಯಂಡ್ ಕಾಂಟಿನೆಂಟ್ಸ್. ಹಾಗಾದ್ರೆ ಅವಂದ್ರೆ ಏನು. ಆಮೇಲೆ ಕೇಳಿದಾನು ವಾಟ್ ಆರ್ ದೇರ್ ನೇಮ್ಸ್ ಆ್ಯಂಡ್ ದೇರ್ ಡಿಸ್ಟ್ರಿಬ್ಯೂಷನ್. ಹಾಗಾದರೆ ಡಿಸ್ಟ್ರಿಬ್ಯೂಷನ್ ಏನಿದೆ, ಅವರ ವ್ಯಾಪ್ತಿ ಏನಿದೆ ಅಂತ ಕೇಳಿದಾರು. ಹಾಗಾದರೆ ನಾವು ನೋಡ್ಕೋಬೇಕು ಅದಂದರೆ ಏನು, ಅದರ ವ್ಯಾಪ್ತಿ ಏನಿದೆ.
ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡ್ಕೊತ ಬರಬೇಕು. ಎಲ್ಲಿ ಕ್ವಶನ್ ರೈಸ್ ಆಗ್ತೈತಿ ಅಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನೋಡಿ, ನಾವು ನಮ್ಮ ಭೂಮಿಗೆ ಭೂಗೋಳಕ್ಕೆ ಹಿಂದಿರುಗಿ ಅದನ್ನು ನಿಧಾನವಾಗಿ ತಿರುಗಿಸೋಣ ಅಂತ ಎಲ್ಲ ಕೊಟ್ಟಿದ್ದಾರೋ, ಇಲ್ಲಿ ಭೂಮಿಯನ್ನು ರೊಟೇಟ್ ಮಾಡಿದಾಗ ನಮಗೆ ಭಾಳಷ್ಟು ಪ್ರಮಾಣದಲ್ಲಿ ಸಿಗುವುದು ಏನು ಅಂತಂದಾಗ ನೀರು ಅಂತ ನೋಡ್ತೀವಿ. ಹಾಗಾದ್ರೆ ಭೂಮಿಯ ಮೇಲೆ ನೀರಿನ ಪ್ರಮಾಣ ಹೈಯೆಸ್ಟ್ ಇದೆ. ಹೌದು, ನಮಗೆ ಚಿತ್ರದಲ್ಲಿ ಕಾಣಿಸುವುದು ನೀಲಿ ಬಣ್ಣದಲ್ಲಿ ಬ್ಲೂ ಕಲರ್ ಕಾಣಿಸ್ತೈತಿ ನೋಡಿ. ಬ್ಲೂ ಕಲರ್ ಕಾಣಿಸಿದ್ದನ್ನು ನಮಗೆ ಏನಂತ ತಿಳ್ಕೊತೀವಿ ನಾವು, ಅದು ವಾಟರ್ ಅಂತ ತಿಳ್ಕೊತೀವಿ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾನೆ, ಇದಕ್ಕೋಸ್ಕರ ಭೂಮಿಯನ್ನು ಏನಂತ ಕರೀತಾರೋ ಅಂತ ಕೇಳಿದಾನು. ನೀಲಿ ಗ್ರಹ ಕ್ವಶನ್ ಆಗಿರ್ತಾವು. ಏನಂತ ಕೇಳ್ತಾರಂತಂದ್ರೆ ಭೂಮಿಗೆ ಇರುವ ವಿವಿಧ ಹೆಸರುಗಳು. ನೀಲಿ ಗ್ರಹ ಅಂತ ಕರಿತೀವಿ, ಜೀವಿಗಳನ್ನು ಹೊಂದಿರುವ ಗ್ರಹ ಅಂತ ಕರಿತೀವಿ ನೋಡ್ರಿ. ಜಲಾವೃತ ಗ್ರಹ, ಜೀವಿಗಳನ್ನು ಹೊಂದಿರುವ ಗ್ರಹ ನೀಲಿ ಗ್ರಹ. ಅದಕ್ಕನ್ನು ನಾವೇನಂತ ಕರಿಬೋದು ಇಂಗ್ಲೀಷ್ನಲ್ಲಿ ನೋಡಿ. ಅದು ಏನು ಹೊಂದಿದೆ ಅಂತಂದ್ರೆ ನೀರನ್ನು ಹೊಂದಿದೆ, ಆದರೆ ಎಷ್ಟು ಪ್ರಮಾಣದಲ್ಲಿ ನೀರು ಅದ್ರ ಬಗ್ಗೆ ನೋಡ್ಕೋಬೇಕು. ಈಗ ಇದಕ್ಕನ ಬ್ಲೂ ಪ್ಲಾನೆಟ್, ಪ್ಲಾನೆಟ್ ಅಂತಂದ್ರೆ ಗ್ರಹ, ಬ್ಲೂ ಪ್ಲಾನೆಟ್ ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ ಭೂಮಿಯನ್ನು ಕರೀತಾರೆ, ಅರ್ಥನ್ನು ಕರೀತಾರೆ. ಅರ್ಥನ್ನು ಯಾಕೆ ಬ್ಲೂ ಪ್ಲಾನೆಟ್ ಅಂತ ಕರೆದ್ರು ಅಂತಂದಾಗ ಅದ್ರ ಬಗ್ಗೆ ತಿಳ್ಕೋಬೇಕು. ಇದು ಹೈಯೆಸ್ಟ್ ಆಗಿ ಏನನ್ನು ಹೊಂದಿದೆ ಅಂತಂದ್ರೆ ನೀರಿನ ಪ್ರಮಾಣವನ್ನು ಹೊಂದಿದೆ, ನೀರಿನ ಪ್ರಮಾಣದಿಂದ ಕೂಡಿದೆ. ಅದಕ್ಕೋಸ್ಕರ ಇದಕ್ಕೆ ನಾವೇನಂತ ಕರೆದು ಬ್ಲೂ ಪ್ಲಾನೆಟ್ ಅಂತ ಕರೆದು. ಸಿಂಪಲ್, ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ಸಾಗರಗಳು ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸಾಗರಗಳು ಅಂತಂದಾಗ ಓಸಿಯನ್ಸ್, ಈಗಾಗಲೇ ಗೊತ್ತೈತೆ ನಿಮಗೆ. ಸಾಗರಗಳು ಅಂದರೆ ಏನಂತಂದಾಗ ಭೂಮಿಯ ಮೇಲಿನ ಅತಿ ದೊಡ್ಡ ಜಲರಾಶಿಗಳನ್ನು ಸಾಗರ ಅಂತ ಕರಿತೀವಿ. ಭೂಮಿಯ ಮೇಲಿನ ಅತಿ ದೊಡ್ಡ ಜಲರಾಶಿ. ಹಾಗಾದ್ರೆ ಗ್ಲೋಬ್ದಲ್ಲಿ ಹೈಯೆಸ್ಟ್ ಆಗಿರುವಂತಹ ದ ಲಾರ್ಜೆಸ್ಟ್ ವಾಟರ್ ಬಾಡೀಸ್, ದ ಲಾರ್ಜೆಸ್ಟ್ ವಾಟರ್ ಬಾಡೀಸ್. ಹಾಗಾದರೆ ಭಾಳಷ್ಟು ಭೂಮಿಯಲ್ಲಿ ನೀರಿನ ಪ್ರಮಾಣವನ್ನು ಹೊಂದಿರುವಂಥವಕ್ಕೆ ನಾವು ಓಸಿಯನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಓಸಿಯನ್ಸ್ ಅಂತ ಕರಿತೀವಿ. ಕ್ಲಿಯರ್ ಮಾಡ್ಕೊತ ಹೋಗ್ಬೇಕು ನೀವು. ಹೈಯೆಸ್ಟ್ ವಾಟರ್, ಲಾರ್ಜೆಸ್ಟ್ ವಾಟರ್, ಭಾಳಷ್ಟು ನೀರು ಹೊಂದಿರುವಂಥದ್ದು ಥಿಂಕ್ ಮಾಡ್ತಾ ಬರೋದು. ಅದಕ್ಕೆ ಏನಂತ ಕರೀತಾರೋ ಅಂತ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಸಾಕು ನಮಗೆ, ನಾವು PhD ಮಾಡಬೇಕಾಗಿಲ್ಲ. ನೆಕ್ಸ್ಟ್ ನೋಡ್ರಿ ಇಲ್ಲಿ. ಹಾಗಾದರೆ ಇಲ್ಲಿ ಭೂಮಿಯ ಚಿತ್ರ ಅದೆಲ್ಲ ಕೊಟ್ಟಿದ್ದಾರೆ. ಇರಲಿ, ಈ ಬಣ್ಣವು ಭೂಭಾಗ ನೆಲವನ್ನು ಸೂಚಿಸುತ್ತದೆ. ಇದು ಭೂಮಿಯ 1/4 ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಆವರಿಸಿದೆ. ಈ ಒಂದು ದೊಡ್ಡ ಭಾಗವನ್ನು ಭೂಪ್ರದೇಶ ನೋಡಿ. ಹೈಯೆಸ್ಟ್ ನೀರನ್ನು ಹೊಂದಿತ್ತು ಓಸಿಯನ್ ಅಂತ ಕರೆದು, ಓಸಿಯನ್ಸ್ ಅಂತ ಕರೆದು. ಹೈಯೆಸ್ಟು ಭೂಮಿಯನ್ನು ಹೊಂದೈತಿ, ಅದಕ್ಕೆ ಭೂಪ್ರದೇಶ ಅಂತ ಕರೆಯತಾರು. ಏನಂತ ಕರೆಯತಾರ ಅವರು? ಭೂಪ್ರದೇಶ, ಲ್ಯಾಂಡ್ ಮಾಸ್ ಅಂತ ಕರೀತಾರ. ಏನಂತ ಕರೀತಾರು? ಲ್ಯಾಂಡ್ ಮಾಸ್. ಲ್ಯಾಂಡ್ ಮಾಸ್ ಅಂತಂದ್ರೆ ಭೂಪ್ರದೇಶ, ಭೂಮಿಯನ್ನು ಹೈಯೆಸ್ಟ್ ಆಗಿ ಹೊಂದಿತ್ತು, ಲ್ಯಾಂಡ್ ಮಾಸ್ ಅಂತ ಕರೆದು. ಈ ಭೂಪ್ರದೇಶವನ್ನು ನಾವೇನಂತ ಕರೆದು ಖಂಡ, ಕಾಂಟಿನೆಂಟ್ ಅಂತ ಕರಿತೀವಿ. ಕಾಂಟಿನೆಂಟ್. ಹಾಗಾದ್ರೆ ಕಾಂಟಿನೆಂಟ್ಸ್ ಅಂತ ಸಣ್ಣ ಮಕ್ಕಳಿಗೆ ಗೊತ್ತಿರ್ತೈತಿ. ಆದರೆ ನಾವು ಅದನ್ನು ಏನಂತ ತಿಳ್ಕೊಬೇಕು? ಹೈಯೆಸ್ಟ್ ವಾಟರ್ ಎಲ್ಲಿತ್ತು, ಲಾರ್ಜೆಸ್ಟ್ ವಾಟರ್ ಇತ್ತು, ಅದಕ್ಕೆ ನಾವೇನಂತ ಕರೆದು ಓಸಿಯನ್ಸ್ ಅಂತ ಕರೆದು. ಅಲ್ಲಿ ಅತಿ ಹೆಚ್ಚು, ಲಾರ್ಜ್ ಅಂದರೆ ಹೆಚ್ಚು, ಮುಗಿದೋತು, ದೊಡ್ಡ ಪ್ರಮಾಣದ ಭೂಮಿಯನ್ನು ಹೊಂದಿದ್ದಕ್ಕೆ ಲ್ಯಾಂಡ್ ಮಾಸ್ ಅಥವಾ ಭೂಪ್ರದೇಶ ಅಂತ ಕರಿತೀವಿ. ಇದನ್ನು ಮುಂದೆ ಹೋಗಿ ಖಂಡಗಳು ಅಂತ ಕರಿತೀವಿ. 2 ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಖಂಡ, ಇನ್ನೊಂದು ಏನಂತಂದ್ರೆ ಇದು ಸಾಗರ. ನೋಡಿ, ನೀವು ಇತಿಹಾಸವನ್ನು ಓದ್ಬೋದು, ಭಾಳಷ್ಟು ಈಸಿಯಾಗಿ ಅರ್ಥ ಆಗ್ತೈತಿ. ಎಂಪೈರ್ ಇರ್ತೈತಿ, ಕಿಂಗ್ಡಮ್ ಇರ್ತೈತಿ, ಡೈನಾಸ್ಟಿ ಇರ್ತೈತಿ, ಅಲ್ಲಿ ಒಂದಷ್ಟು ಪೋಯೆಟ್ಸ್ ಬರ್ತಾರೋ, ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ಬಿರುದು ಇರ್ತೈತಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಜಿಯೋಗ್ರಾಫಿ ಆ್ಯಂಡ್ ಪೊಲಿಟಿಯನ್ನು ಕನ್ಸಿಡರ್ ಮಾಡಿದಾಗ ಒಂದು ಸ್ವಲ್ಪ ಡೆಪ್ತಾಗಿ ಓದಬೇಕಾಗ್ತೈತಿ. ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಮತ್ತೇನು ಓದಬೇಕು ಅದನ್ನು ನೋಡ್ಕೊಂತ ಬರ್ಬೇಕು ನಾವು. ಭೂಮಿಯ ಹವಾಮಾನವನ್ನು ರೂಪಿಸುವಲ್ಲಿ ಸಾಗರ ಮತ್ತು ಖಂಡಗಳು 2 ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ. ಹಾಗಾದರೆ ಭೂಮಿಯ ಮೇಲೆ 2 ರೀತಿಯಾದ ಪರಿಸ್ಥಿತಿ ಇದೆ. ಒಂದು ಹವಾಮಾನ, ಇನ್ನೊಂದು ವಾಯುಗುಣ. 2 ರೀತಿ ಇದೆ ನೋಡ್ರಿ. ಇಲ್ಲಿ ಹವಾಮಾನ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಹವಾಮಾನ ಅಂತಂದ್ರೆ ಏನು? ಕ್ಲೈಮೇಟಾ, ವೆದರ, ಅದನ್ನು ನೋಡ್ಕೋಬೇಕು ನೋಡಿ. ಹವಾಮಾನ ಅಂತಂದ್ರೆ ಏನಂತ ತಿಳ್ಕೊಬೇಕು ನಾವು? ಹವಾಮಾನ ಅಂತಂದ್ರೆ ಕ್ಲೈಮೇಟ್. ಹಾಗಾದ್ರೆ ಕ್ಲೈಮೆಟಿಕಲ್ ಕಂಡೀಷನ್. ಹಾಗಾದ್ರೆ ಕ್ಲೈಮೆಟಿಕಲ್ ಕಂಡೀಷನ್ ಏನಿದೆ ಅಂತ ನೋಡ್ಕೋಬೇಕು ನಾವು.
ಹಾಗಾದ್ರೆ ಅರ್ತ್ ಭೂಮಿಯಲ್ಲಿ ಕ್ಲೈಮ್ಯಾಟಿಕಲ್ ಕಂಡೀಷನ್ ಯಾವ ರೀತಿ ನಡೀತಾ ಇದೆ, ಯಾವುದದ ಕಾರಣ ಆಯಿತು, ಹವಾಮಾನ ಬದಲಾವಣೆ ಕಾರಣ ಯಾವುದಾಯಿತು ಅಂತ ನೋಡಿದಾಗ ಒಂದು ಓಸಿಯನ್ಸ್, ಇನ್ನೊಂದು ಕಾಂಟಿನೆಂಟ್ಸ್. ಯಾಕ್ರಿ ಸರ್ ಇದರಿಂದನ ಕಾರಣ ಆಯಿತು ಅಂತಂದಾಗ ನೋಡಿ, ಇಲ್ಲಿ ಸಾಗರಗಳಲ್ಲಿ ಏನಾಗ್ತೈತಿ ಅಂತಂದ್ರೆ ಸುನಾಮಿಗಳಾಗ್ತೈತಿ, ಚಂಡಮಾರುತಗಳಾಗ್ತೈತಿ, ಅರ್ತ್ ಕ್ವಿಕ್ಗಳ ಭೂಮಿಯ ಅಂತರಾಳದಲ್ಲಿ ಅರ್ತ್ ಕ್ವಿಕ್ ಆಗ್ಬೇಕಂತಂದ್ರೆ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಜಲರಾಶಿಗಳು. ಈ ಎಲ್ಲ ಕಾರಣಗಳು ಏನು ಮಾಡ್ತಾವಂತಂದ್ರೆ ನಮ್ಮ ಕ್ಲೈಮ್ಯಾಟಿಕಲ್ ಚೇಂಜಸ್ಗೆ ಕಾರಣ ಆಗ್ತಾವೆ, ಕ್ಲೈಮ್ಯಾಟಿಕಲ್ ಚೇಂಜಸ್ಗೆ ಕಾರಣ ಆಗ್ತಾವು, ವೆದರ್ ಚೇಂಜಸ್ಗೆ ಕಾರಣ ಆಗ್ತಾವು. ಹಾಗಾದ್ರೆ ನೋಡ್ರಿ, ಇದನ್ನು ಪ್ರಮುಖವಾಗಿ ತಿಳ್ಕೊಬೇಕು ನೀವು. ಏನು ಸಾಗರ ಖಂಡಗಳಿಂದ ನಮಗೇನಾಗ್ತೈತಿ ಅಂದ್ರೆ ಹವಾಮಾನದಲ್ಲಿ ಬದಲಾವಣೆಗಳಾಗ್ತೈತಿ, ಹವಾಮಾನವನ್ನು ಅವೇ ರೂಪಿಸಿದವು. ನೋಡಿ, ಭಾಳಷ್ಟು ಪ್ರಮಾಣದಲ್ಲಿ ನಮಗೇನು ಕೊಡ್ತಾವಂತಂದ್ರೆ ಇವು ಪ್ರಭಾವವನ್ನು ಬೀರ್ತಾವು ಅಂತ ಏನು ನೋಡ್ತೀವಿ. ಸಿಂಬಾಲ್ಸನ್ನು ನೋಡ್ಕೊರಿ, ಇಲ್ಲಿ ಈ ಸಿಂಬಾಲ್ಸನ್ನು ನೋಡ್ಕೊಳ್ಳಿ. ಇದು ಯಾವುದರ ಸಿಂಬಾಲ್ ಅಂತಂದ್ರೆ ಭಾರತೀಯ ನೌಕಾಪಡೆಯ ಸಿಂಬಾಲ್. ನೋಡಿ, ನೇವಿ ಅಂತ ಕರಿತೀವಿ. ನೋಡಿ, ಇಂಡಿಯನ್ ನೇವಿ ಏನಂತ ಕರಿತೀವಿ ನಾವು ಇದಕ್ಕೆ, ಇಂಡಿಯನ್ ನೇವಿ. ಇಂಡಿಯನ್ ನೇವಿ ಸಿಂಬಾಲ್ ಇದು. ಇಂಡಿಯನ್ ನೇವಿ ಸಿಂಬಾಲ್ ಏನು ಹೇಳತೈತಿ, ಇಲ್ಲೊಂದು ಕೊಟ್ಟಿದ್ದಾನೆ ನೋಡಿ, ಹಿಂದಿ ಭಾಷೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇನು ಹೇಳತೈತಿ ಅಂತ ಕೊಟ್ಟಿದ್ದಾನೆ ನೋಡಿ, ಇಂಥವು ನೋಡ್ಕೋಬೇಕು, ಇಂಪಾರ್ಟೆಂಟ್ ಆಗಿರ್ತಾವು. ಶ್ಯಾಮ್ ನೋ ವರುಣ, ಶ್ಯಾಮ್ ನೋ ವರುಣ ಅಂತೇಳಿ ಹಿಂದಿ ಒಳಗೆ ಕೊಟ್ಟಿದ್ದಾನೆ, ಶ್ಯಾಮ್ ನೋ ವರುಣ ಅಂತೇಳಿ. ಹಾಗಾದ್ರೆ ಅದರ ಅರ್ಥ ಏನು ನೋಡಿ, ಶ್ಯಾಮ್ ನೋ ವರುಣ್ ಅಥವಾ ವರುಣ ಅಂತ ಕೊಟ್ಟಿದ್ದಾನು ಎಂದು ಉಚ್ಚರಿಸಲಾಗಿದೆ. ಇದರ ಧ್ಯೇಯವಾಕ್ಯ ಓ ವರುಣ ನಮಗೆ ಒಳಿತು ಮಾಡು. ಯಾಕಂತಂದ್ರೆ ಇಂಡಿಯನ್ ನೇವಿ ಇರೋದು ಎತ್ತರಲ್ರಿ, ನೀರು ಹಡಗಿನಲ್ಲಿನ ಕೆಲಸ, ಅವರು ನೀರಿನಲ್ಲಿ ಕೆಲಸ, ಸಬ್ಮರೀನ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೋ. ಅದಕ್ಕೋಸ್ಕರ ಓ ವರುಣ ನಮಗೆ ಒಳಿತು ಮಾಡು. ಅದನ್ನು ಇಂಗ್ಲೀಷ್ನಲ್ಲಿ ಏನು ಕೊಡ್ತಾನೆ ನೋಡಿ, ಅದನ್ನು ಹಿಂದಿಯಲ್ಲಿ ಕೊಡ್ತಾನೆ ಏನಂತ, ಶ್ಯಾಮ್ ನೋ ವರುಣ. ಅದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಬಿ ಅಸ್ಪೀಸಿಯಸ್ ಟು ಅಸ್. ಬಿ ಅಂದ್ರೆ ಓ ವರುಣ ನಮಗೆ ಒಳಿತು ಮಾಡು, ಬಿ ಆಸ್ಪೀಸಿಯಸ್ ಟು ಅಸ್ ಅಂತ ಹೇಳ್ತಾರೆ ಎಂದು ಇದರ ಅರ್ಥವಾಗಿದೆ. ಇದು ಸಾಗರ, ಆಕಾಶ ಮತ್ತು ಸಾಮಾನ್ಯವಾಗಿ ನೀರಿಗೆ ಸಂಬಂಧಿಸಿದ ವೈದಿಕ ದೇವತೆಯಾದ ವರುಣ. ವರುಣ ಅಂತಂದ್ರೆ ಏನು, ರೇನ್, ಮಳೆ. ವರುಣ ಅಂತಂದ್ರೆ ಮಳೆ, ಪ್ರಾರ್ಥನೆ ಆಗಿದೆ ಅಂತ ಕೊಡ್ತಾನು. ಇದನ್ನು ನೋಡ್ಕೋಬೇಕು ನೀವು. ನೆಕ್ಸ್ಟ್ ನೋಡಿಲ್ಲಿ, ಭೂಮಿಯ ಮೇಲೆ ನೀರಿನ ಪ್ರಮಾಣ ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಏನಂತಂದಾಗ ಭೂಮಿಯ ಮೇಲೆ ನೀರಿನ ಪ್ರಮಾಣವನ್ನು ತೆಗೆದುಕೊಂಡಾಗ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತೀನಿ ನೋಡಿಲ್ಲಿ. ಈಗ ಇದೊಂದು ನಾವು ಅಖಂಡ ಭೂಮಿ ಅಂತ ತೆಗೆದುಕೊಂಡಾಗ ಎರಡು ಪಾರ್ಟ್ಸ್ ಮಾಡ್ತೀವಿ. ಎರಡು ಪಾರ್ಟ್ಸ್ನಲ್ಲಿ ಏನಂತಂದಾಗ ಈ ಮೇಲೆ ಐತೆ ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ನಾವು, ನಾರ್ದರ್ನ್, ಇದು ಸದರ್ನ್. ಹಾಗಾದ್ರೆ ನಾರ್ದರ್ನ್ ಸದರ್ನ್ ಅಂತ ಕರಿತೀವಿ ಅಥವಾ ಸೌದರ್ನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಾರ್ತರ್ನ್ ಸೌದರ್ನ್ ಯಾವುದಾದ್ರೂ ಅಂದ್ಕೊಳ್ಳಿ. ಹಾಗಾದರೆ ಈ ಪಾರ್ಟ್ನಲ್ಲಿ ಮೇಲಿನ ಭಾಗದಲ್ಲಿ ಹೈಯೆಸ್ಟ್ ಆಗಿ ಏನಂತಂದಾಗ 60% 60% ಏನೈತಿ ಅರ್ತ್ ಇದೆ, ಇನ್ನು 40% ಏನಿದೆ ಅಂತಂದ್ರೆ ವಾಟರ್ ಐತಿ ಎಲ್ಲೇ ನಾರ್ದರ್ನ್ ಭಾಗದಾಗ. ಇನ್ನು ಸೌದರ್ನಲ್ಲಿ ಏನಿದೆ ಅಂತಂದಾಗ ಇಲ್ಲಿ 81% ವಾಟರ್ ಐತಿ. ಇಲ್ಲಿ 19% 81% ವಾಟರ, ಇನ್ನು 19% ಏನಿದೆ ಅಂತಂದ್ರೆ ಇಲ್ಲಿ ಅರ್ತ್ ಇದೆ ನೋಡಿ. ಇಲ್ಲಿ ಸದರ್ನ್ ಪಾರ್ಟನ್ನು ತೆಗೆದುಕೊಂಡಾಗ ಹೈಯೆಸ್ಟ್ ಎತ್ತರಿಂದ ಕೂಡಿದೆ ಅಂತಂದ್ರೆ ನೀರಿನಿಂದ ಕೂಡೈತಿ. ಇದು ನಾರ್ದರ್ನ್ ಪಾರ್ಟ್ ಏನಾಗಿದೆ ಅಂತಂದ್ರೆ ಭೂಮಿಯಿಂದ ಕೂಡೈತಿ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಜಲಪ್ರಧಾನ ಗೋಳ ಅಂತ ಕರಿತೀವಿ. ಜಲಪ್ರಧಾನ ಗೋಳ ಇದಕ್ಕೇನಂತ ಕರಿತೀವಿ, ಭೂಪ್ರಧಾನ ಗೋಳ. ಯಾಕೆ ಕರೆದ್ರಿ ಸರ ಅಂತಂದ್ರೆ ಹೈಯೆಸ್ಟ್ ಏನು ಐತಿ ಅಂತ ನೋಡ್ಬೇಕು. ಇಲ್ಲಿ ಹೈಯೆಸ್ಟ್ ಇರೋದು ಏನಂತಂದ್ರೆ ಭೂಮಿ, ಎಷ್ಟು ಅರ್ತ್ 60% ಐತಿ. ಇಲ್ಲಿ ಬರೇ 19% ಐತಿ, ಓನ್ಲಿ 19% ಅರ್ತ್ ಇರೋದ್ರಿಂದ ಈ ರೀತಿ ಕರಿತೀವಿ. ಇವೆರಡನ್ನು ಇಲ್ಲಿ ತಿಳ್ಕೊಬೇಕು. ನಿಮ್ಗೆ ಯಾವ ರೀತಿ ಕ್ವಶನ್ ಆಗ್ಬೋದು ಅಂತ ಹೇಳತ್ತಾನ ನಾನು ನಿಮಗೆ. ಎಲ್ಲವನ್ನ ಇಲ್ಲೆಲ್ಲ ನೋಡ್ಕೊತ ಕುಂದಿರೋದಕ್ಕಿಂತ ಹಾಗಾದರೆ ಇಲ್ಲಿ ನೋಡ್ರಿ, ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನು. ಸಾಗರಗಳು ಪ್ರತಿನಿಧಿಸುತ್ತವೆ, ನೀಲಿ ಬಣ್ಣವನ್ನು ಕೊಟ್ಟಿದ್ದಾನು. ಅವಿರಲಿ ವಿಶಾಲ ಮತ್ತು ಕಿರಿದಾದ ವಿಸ್ತಾರವಾದ ಭಾಗಗಳನ್ನು ಹೊಂದಿದಂತೆ ವಿವಿಧ ಹೆಸರುಗಳಿಂದ ಅವಕ್ಕೆ ನಾವು ಕರಿತೀವಿ. ಒಂದನೇದು ಸಮುದ್ರ ಅಂತ ಕರೆದು, ಸಿ ಅಂತ ಕರೆದು. ಹಾಗಾದ್ರೆ ಸಿ. ಇನ್ನು
ಕೊಲ್ಲಿ, ಬೇ, ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ ನೋಡ್ರಿ, ಬೇ. ಹಾಗಾದ್ರೆ ಕೊಲ್ಲಿ, ಖಾರಿ ಅಂತ ಒಂದು ಬರ್ತೈತಿ, ಖಾರಿ, ಗಲ್ಫ್, ಗಲ್ಫ್ ಅಂತ ಕರಿತೀವಿ ನೋಡ್ರಿ, ಗಲ್ಫ್, ಖಾರಿ. ಹಾಗಾದ್ರೆ ಇಲ್ಲಿ ಏನೇನು ಬರ್ತಾವೆ ನೋಡಿ, ಸಮುದ್ರ, ಸಿ, ಕೊಲ್ಲಿ, ಬೇ, ಇದು ಖಾರಿ ಅಂತ ಒಂದು ಬರ್ತೈತಿ, ಇಲ್ಲಿ ಖಾರಿ ಅಂತ ಒಂದು ನೋಡ್ಕೋಬೇಕು. ಇದಿಷ್ಟನ್ನು ನೀವೇನು ತಿಳ್ಕೊಬೇಕಂತಂದ್ರೆ ಇಲ್ಲಿ ನೋಡಿ, ಅದನ್ನು ಇಂಗ್ಲೀಷ್ನಲ್ಲಿನೂ ಕೂಡ ನಾನು ನಿಮ್ಗೆ ನೋಡ್ತಾ ಅಲ್ಲಿ ಏನೋ ಎಕ್ಸ್ಪ್ಲೇನ್ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಿ, ಬೇ, ಗಲ್ಫ್ ಮೂರು ಥರನಾಗಿ ಕಂಡು ಬರ್ತಾವಂತೆ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಇರ್ಬೇಕು. ಸರ್ ಇದಂದ್ರೆ ಏನಂತೆ ಮುಂದಿನ ಪಾಠದಲ್ಲಿ ನೋಡ್ಕೊತ ಹೋಗ್ಬೇಕು. ಹಾಗಾದರೆ ನೋಡಿ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಈಗ ಹಾಗಾದರೆ ಇಲ್ಲಿ ಏನೇನು ಅನ್ವೇಷಣೆ ಮಾಡಬೇಕು ಇದೆಲ್ಲ ಕೊಟ್ಟಿದ್ದಾರೆ, ಇಂಥದ್ದೆಲ್ಲ ನೋಡ್ಕೋಂಗಿಲ್ಲ, ಜಸ್ಟ್ ನೋಡ್ಕೊತ ಹೋಗ್ರಿ ಇದನ್ನು. ಇಲ್ಲಿ ಕೋರಲ್ ರೀಫ್, ರೀಫ್ ಅಂತಂದರೆ ಏನು, ರೀಫ್ ಇದನ್ನು ಎರಡು ಥರ ಕೇಳ್ತಾವೆ ನೋಡ್ರಿ ನಾವು. ಎಲ್ಲಿ ಅಂತಂದಾಗ ವಜ್ರ, ಚಿನ್ನದ ಗನಿಯಲ್ಲಿ ಕೇಳ್ತಿರ್ತಾವೆ ರೀಫ್ ಅಂತೇಳಿ. ಹಾಗಾದರೆ ಈ ಮುತ್ತು ರತ್ನಗಳು ಅಂತ ನಂಗೆ ಸಮುದ್ರದ ಅನೇಮೋರ್ನ್ ಮೇಲೆ ನಕ್ಷತ್ರ ಮೀನುಗಳು, ಶಾರ್ಕ್ ಮೀನುಗಳು, ಇವೆಲ್ಲ ಜಲಚರ ಜೀವಿಗಳು, ನೀರಿನಲ್ಲಿ ಬದುಕುವಂಥ ಜೀವಿಗಳು. ನೋಡಿ ಇದನ್ನು ನೋಡ್ಕೋಬೇಕು ನಾವಿಲ್ಲಿ. ಏನಂತಂದಾಗ ಗ್ರಹದಲ್ಲಿ ಲಭ್ಯವಿರೋ ಹೆಚ್ಚಿನ ನೀರನ್ನು ಸಾಗರನ ಹೊಂದಿದಾವು ಅಂತ ಕೊಟ್ಟಿದ್ದಾನು. ನೀರು ಹೈಯೆಸ್ಟ್ ಪ್ರಮಾಣದಲ್ಲಿ ಎಲ್ಲೈತೆ ಅಂತಂದಾಗ ಸಾಗರದಲ್ಲಿ ಐತೆ ಅಂತ ಕೊಟ್ಟಿದ್ದಾನು. ನೋಡಿ ಯಾವ್ಯಾವ ವಾಟರ್ ರಿಸೋರ್ಸ್ ಅಂತ ತೆಗೆದುಕೊಂಡಾಗ, ನೀರಿನ ಮೂಲಗಳು ಅಂತ ತೆಗೆದುಕೊಂಡಾಗ ಹಿಮನದಿ, ನದಿ, ಸರೋವರ, ವಾತಾವರಣದಲ್ಲಿ ಭೂಗತದಲ್ಲಿ ಕಂಡುಬರುವುದು, ನಂತರದಲ್ಲಿ ಅಂತರ್ಜಲ ಅಂತ ಕರಿತೀವಿ. ಅಂತರ್ಜಲ ಅಂತಂದ್ರೆ ಗ್ರೌಂಡ್ ವಾಟರ್, ನಿಮಗೆ ಈಗಾಗಲೇ ಗೊತ್ತೈತಿ. ಅಂತರ್ಜಲ ಅಂತಂದಾಗ ಏನು ಕರಿತೀವ್ರಿ ನಾವು, ಗ್ರೌಂಡ್ ವಾಟರ್ ಅಂತ ಕರಿತೀವಿ, ಗ್ರೌಂಡ್ ವಾಟರ್. ಎಲ್ಲೆಲ್ಲಿ ನೀರು ಐತಿ ನೋಡಿ, ನಿಮ್ಗೆ ಕೇರ್ ನೀವು ಹೇಳ್ತಾರೆ ಎಲ್ಲೆಲ್ಲಿ ನೀರು ಐತಿ. ಒಂದು ಎಲ್ಲೈತಿ ಅಂತಂದ್ರೆ ಹಿಮನದಿಯಲ್ಲಿ ನೀರು ಐತಿ, ಒಪ್ಕೋತಾರೆ. ಎಲ್ಲಿ ಗ್ಲೇಸಿಯರ್ಸ್ ಅಂತ ಕರಿತೀವಿ ನೋಡಿ, ಗ್ಲೇಸಿಯರ್, ಗ್ಲೇಸಿಯರ್ಸ್ನಲ್ಲಿ ನೀರೈತಿ ನೋಡಿ, ಗ್ಲೇಸಿಯರ್ಸ್ ಅಂತ ಕರಿತೀವಿ, ಗ್ಲೇಸಿಯರ್ಸ್ನಲ್ಲಿ ನೀರಿದೆ. ಇನ್ನು ರಿವರ್ಸ್ ಅಂತ ಕರಿತೀವಿ, ರಿವರ್ಸ್, ರಿವರ್ಗಳಲ್ಲಿ ನೀರಿದೆ. ಇನ್ನು ಲೇಕ್ಸ್, ಲೇಕ್ಸ್ ಅಂತ ಕರಿತೀವಿ, ಲೇಕ್ಸ್ಗಳಲ್ಲಿ ನೀರಿದೆ. ಈ ಎಲ್ಲದರ ನಡುವೆ ಗ್ರೌಂಡ್ ವಾಟರ್, ಗ್ರೌಂಡ್ ವಾಟರ್ ಅಂತಂದ್ರೆ ಏನು, ಭೂಮಿಯ ಒಳಗಿರುವಂಥದ್ದು. ಬೋರ್ವೆಲ್ ಅಂತ ಕರಿತೀವಿ ನೋಡಿ, ಬೋರ್ವೆಲ್, ಬೋರ್ವೆಲ್ಗಳ ಮೂಲಕ ಏನು ಮಾಡ್ತೀವಿ, ನೀರನ್ನು ತೆಗಿತೀವಿ. ಬೋರ್ವೆಲ್ಗಳಲ್ಲಿ ನೀರಿದೆ, ಗ್ರೌಂಡ್ ವಾಟರ್. ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು. ನಾವು ಏನು ತಿಳ್ಕೊಳತ್ತೀವಿ ಅಂತಂದ್ರೆ, ಒಂದು ಈಗ ಓಷಿಯನ್ಸ್, ನೀರಿನ ಮೂಲಗಳ ಬಗ್ಗೆ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಏನಂತಂದ್ರೆ ಸಮುದ್ರದ ಬಗ್ಗೆ, ಸಾಗರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳತ್ತೀವಿ. ಸಾಗರ ತಿಳ್ಕೊಂಡು, ಸಾಗರ, ಸಾಗರಕ್ಕಿಂತ ಚಿಕ್ಕದು ಸಮುದ್ರ, ಸಮುದ್ರಕ್ಕಿಂತ ಚಿಕ್ಕದು ನೋಡಿ ಸಾಗರ, ಸಾಗರಕ್ಕಿಂತ ಚಿಕ್ಕದು ಸಮುದ್ರ, ಸಮುದ್ರಕ್ಕಿಂತ ಚಿಕ್ಕದು ಬಂಗಾಳ ಕೊಲ್ಲಿ, ಕೊಲ್ಲಿ, ಕೊಲ್ಲಿಗಿಂತ ಚಿಕ್ಕದು, ಕೊಲ್ಲಿಗಿಂತ ಚಿಕ್ಕದು ಅಂತ ತೆಗೆದುಕೊಂಡಾಗ ಖಾರಿಗಳು. ಆಮೇಲೆ ಸರೋವರಗಳು, ಸರೋವರ ಆದಮೇಲೆ ನದಿ, ನದಿಗಳು, ಸರೋವರಗಳು, ಈ ರೀತಿ ಎಲ್ಲ ಸಣ್ಣ 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 ನೋಡ್ಕೊತ ಹೋಗ್ಬೇಕು. ಇಲ್ಲಿ ನೋಡಿ ಇದಿಷ್ಟು ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ತಿಳ್ಕೊತೀನಿ. ಭೂಮಿಯ ಮೇಲೆ ಭಾಳಷ್ಟು ನೀರಿದೆ, ಬಟ್ ಯಾಕೆ ನಾವು ನೀರು ಕಡಿಮೆ ಐತೆ ಅಂತ ಅಂತೀವಿ ಅಂತ ಕೇಳಿದಾನೆ. ಭೂಮಿಯ ಮೇಲೆ ಭಾಳಷ್ಟು ನೀರಿದೆ, ಎಸ್ ತಪ್ಪಲ್ಲ, ಭೂಮಿಯ ಮೇಲೆ ನೀರಿನ ಪ್ರಮಾಣ ಹೈಯೆಸ್ಟ್ ಇದೆ. ಯಾಕಂತಂದ್ರೆ ಈಗಾಗಲೇ ನೋಡಿದ್ದು ನಾವು, ನೀರಿನ ಪ್ರಮಾಣ ಹೈಯೆಸ್ಟ್ ಇದೆ. ಬಟ್ ಯಾಕೆ ನಾವು ಆ ನೀರನ್ನು ಬಳಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಅದೆಲ್ಲವೂ ಕೂಡ ಏನಾಗಿದೆ ಅಂತಂದ್ರೆ ಸಾಲ್ಟ್ ಆಗಿದೆ. ಸಾಲ್ಟ್ ಅಂತಂದ್ರೆ ಉಪ್ಪು, ಉಪ್ಪಿನ ಪ್ರಮಾಣದಲ್ಲಿ ನೀರು ಕೂಡಿದೆ. ಅದರೊಳಗೆ ಸಲೈನಿಟಿ ಆಫ್ ವಾಟರ್ ಅಂತ ಕರಿತೀವಿ. ಅದು ಲವಣಾಂಶವನ್ನು, ಹೈಯೆಸ್ಟ್ ಮಿನರಲ್ಸ್ಗಳನ್ನು ಹೊಂದಿದೆ, ಹೈಯೆಸ್ಟ್ ಮಿನರಲ್ಸ್ಗಳನ್ನು ಹೊಂದೈತಿ. ಹಾಗಾದ್ರೆ ಪ್ಯೂರ್ ನೀರಿನ ಆಕಾರ, ಶುದ್ಧ ನೀರಿನ ಆಕಾರ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಏನು ಕೇಳ್ಬೋದು ಅಂತಂದ್ರೆ, ನಿಮಗೆ ಇಲ್ಲಿ ಕನ್ನಡನಾಗ ಹೇಳ್ತಾ ಹೋಗ್ತೀನಿ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಶುದ್ಧ ನೀರು, ಈಗ ಪ್ಯೂರ್ ವಾಟರ್ ಅಂತ ಕರಿತೀವಿ. ಶುದ್ಧ ನೀರು, ಶುದ್ಧ ನೀರು ಎಲ್ಲಿಂದ ಸಿಗ್ತೈತಿ ಅಂತ ನಿಮಗೆ 4 ಆಪ್ಷನ್ಸ್ ಕೊಡ್ಬೋದು. ಅವನು ಎಲ್ಲಿಂದ ಸಿಗ್ತೈತಿ ಅಂತಂದಾಗ ನೋಡಿ, ಈಗಾಗಲೇ ನಾವು ನೋಡಿದೆವು ರಿವರ್ಸ್, ರಿವರ್ಸ್ ಅಂದ್ರೆ ನದಿ. ಶುದ್ಧ ನೀರು ಸಿಗುವಂಥ ಮೂಲ ಯಾವುದಂತಂದ್ರೆ ನದಿ, ನದಿಗಳಿಂದ ಶುದ್ಧ ನೀರು ನಮಗೆ ಸಿಗ್ತಾ ಹೋಗ್ತೈತಿ. ಇಲ್ಲಿ ಈ ನೀರು ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರೆ, ಇದು ಯಾವಾಗ ಸಮುದ್ರವನ್ನು ಸೇರ್ತೈತಿ
ಆ ಸಮುದ್ರವನ್ನು ಸೇರಿದಾಗ ಇಲ್ಲಿ ಲವಣತೆ ಹೈಯೆಸ್ಟ್ ಆಗಿರ್ತೈತಿ. ಲವಣತೆ, ಲವಣತೆ ಮೀನ್ಸ್ ಮಿನರಲ್ಸ್, ಅದರಲ್ಲಿ ಕೂಡುವಂಥ ಮಿನರಲ್ಸ್ಗಳ ಸಂಖ್ಯೆ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಅವಾಗದು ಯಾವ ವಾಟರ್ ಆಗಿ ಕನ್ವರ್ಟ್ ಆಗ್ತೈತೆ ಅಂದ್ರೆ ಸಲೈನಿಟಿ ಆಫ್ ವಾಟರ್, ಸಾಲ್ಟ್ ಉಪ್ಪಿನ ನೀರಾಗಿ ಕನ್ವರ್ಟ್ ಆಗ್ತೈತಿ. ಇದನ್ನಿಷ್ಟನ್ನು ನೀವು ನೋಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಬರುವಂಥವು ಏನಂತಂದಾಗ ಇಲ್ಲಿ ಸಾಗರಗಳು ಅಂತ ಕೊಟ್ಟಿದ್ದಾನೆ. ಸಾಗರಗಳು, ಮಹಾಸಾಗರಗಳು, ಓಸಿಯನ್ಸ್. ಹಾಗಾದರೆ ಓಸಿಯನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಎಷ್ಟು ಸಾಗರಗಳಿವೆ ಓಸಿಯನ್ಸ್? ಹಾಗಾದರೆ ಎಷ್ಟದಾವು ನೋಡಿ, ಭೂಮಿಯನ್ನು ತೆಗೆದುಕೊಂಡಾಗ ಭೂಮಿಯ ಮೇಲೆ ಇರುವಂಥ ಮಹಾಸಾಗರಗಳನ್ನು ತೆಗೆದುಕೊಂಡಾಗ 5 ಮಹಾಸಾಗರಗಳು ಕಂಡು ಬರ್ತಾವೆ. ಕನ್ನಡನ್ಯಾಗ ಹೋದ್ರಿ, ಇಂಗ್ಲೀಷ್ನಾಗ ಹೋದ್ರಿ, ಹಿಂದಿ ಓದ್ರಿ, ಎದ್ರಾಗಾರ ಓದ್ರಿ, ಮಹಾಸಾಗರ ಸಂಖ್ಯೆ ಏನು ಬದಲೇ ಆಗೋದಿಲ್ಲ. 5 ಮಹಾಸಾಗರಗಳು ಕಂಡು ಬರ್ತಾವೆ. ದ ಫಸ್ಟ್ ಒನ್ ಈಸ್ ಪೆಸಿಫಿಕ್ ಓಷಿಯನ್. ಪೆಸಿಫಿಕ್ ಓಷಿಯನ್ ಈಸ್ ಅ ಲಾಂಗೆಸ್ಟ್ ಓಷಿಯನ್ ಇನ್ ದ ವರ್ಲ್ಡ್. ಇದು ಪ್ರಪಂಚವನ್ನು ತೆಗೆದುಕೊಂಡಾಗ, ಭೂಮಿಯನ್ನು ತೆಗೆದುಕೊಂಡಾಗ ಅತಿ ದೊಡ್ಡದಾಗಿರುವಂಥ ಮಹಾಸಾಗರ. ಆ್ಯಂಡ್ ಲಾರ್ಜೆಸ್ಟ್ ಅಂದ್ರೆ ಹೆಂಗಂದ್ರೆ ಡೀಪೆಸ್ಟ್ನೂ ಹೌದು, ಲಾರ್ಜೆಸ್ಟ್ನೂ ಹೌದು, ಅತ್ಯಂತ ಆಳವಾಗಿದ್ದು ಹೌದು, ಅತ್ಯಂತ ದೊಡ್ಡದು ಹೌದು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಅಟ್ಲಾಂಟಿಕ್ ಓಷಿಯನ್. ಅಟ್ಲಾಂಟಿಕ್ ಸೆಕೆಂಡ್ ಒನ್. ಅಟ್ಲಾಂಟಿಕ್ ಓಷಿಯನ್ ಅತಿ ಏನಂತ ಕರಿತೀವಿ, ಇದನ್ನು ಸೆಕೆಂಡ್ ಒನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದಂತಂದ್ರೆ ನಮ್ಮದು ನೋಡ್ರಿ ಇಂಡಿಯನ್ ಓಷಿಯನ್. ಹಿಂದೂ ಮಹಾಸಾಗರಕ್ಕಿರುವಂಥ ಹೆಸರು ಇಂಡಿಯನ್ ಓಷಿಯನ್ ಅಂತ ಕರಿತೀವಿ. ಇನ್ನು ಆರ್ಕಿಟಿಕ್ ಓಷಿಯನ್, ಇದು ಸದರ್ನ್ ಓಷಿಯನ್. ಅಂಟಾರ್ಕಿಟಿಕ್ ಅಥವಾ ಸೌದರ್ನ್ ಅಂತ ಕರಿತೀವಿ ನೋಡ್ರಿ, ಸೌದರ್ನ್ ಅಂತ ಕರಿತೀವಿ. ಸೌದರ್ನ್ ಓಷಿಯನ್ ಅಥವಾ ಏನಂತ ಕರಿತೀವಿ ಇದಕ್ಕೆ ನಾವು ದಕ್ಷಿಣ ಮಹಾಸಾಗರ, ಕನ್ನಡದಲ್ಲಿ ದಕ್ಷಿಣ ಮಹಾಸಾಗರ. ಇದಕ್ಕೆ ಅಂಟಾರ್ಕಿಟಿಕ್ ಅಂತ ಕರಿತೀವಿ. ಅಂಟಾರ್ಕಿಟಿಕ್ ನೆನ್ಪಿಟ್ಬಿಡ್ಬೇಕು ಇದು ಯಾವುದು ಅಂತ. ಇನ್ನು ಇಲ್ಲಿ ಅಟ್ಲಾಂಟಿಕ್ ಅಂತ ಐತೆ ನೋಡ್ರಿ. ಅಟ್ಲಾಂಟಿಕ್ನಲ್ಲಿ ಏನು ಕಂಡು ಬರ್ತೈತೆ ಅಂತಂದ್ರೆ ಇಲ್ಲೊಂದು ಮರಿಯಾನಾ ಚಾಲೆಂಜರ್ ಟ್ರಂಚ್ ಅಂತ ಒಂದು ಕಂಡು ಬರ್ತೈತಿ. ಮರಿಯಾನಾ ಚಾಲೆಂಜರ್ ಟ್ರಂಚ್ ಅನ್ನೋದೊಂದು, ಅದನ್ನು ನೆನ್ಪಿಡಬೇಕು. ಇಲ್ಲಿ ನೆಕ್ಸ್ಟ್ ಏನೇನು ಬರ್ತಾವೆ ಅದನ್ನು ನೋಡ್ಕೊತ ಒಂದೊಂದು ನೋಡ್ಕೊತ ಹೋಗೋಣ. 5 ಸಾಗರಗಳನ್ನು ನಾವು ನೋಡ್ತೀವಿ. 5 ಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಅಂತಂದ್ರೆ ಪೆಸಿಫಿಕ್ ಸಾಗರ. ನೆನ್ಪಿಟ್ಬಿಡ್ಬೇಕು ನೀವು, ದೊಡ್ಡ ಸಾಗರ ಪೆಸಿಫಿಕ್ ಸಾಗರ. ಇಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಏನು ಕಂಡು ಬರ್ತಾವೆ ಅಂತಂದ್ರೆ ಜೀವ ಸಂಪತ್ತು ಕಂಡು ಬರ್ತೈತಿ, ಸಸ್ಯ ಮತ್ತು ಪ್ರಾಣಿ ಪ್ರಭೇದ ಕಂಡು ಬರ್ತಾವೆ. ಇವೆಲ್ಲವೂ ಕೂಡ ಆ ಸಾಗರದ ಒಳಗಿರ್ತೈತಿ. ಆ ಸಾಗರದ ಒಳಗೆ ಲಿವಿಂಗ್ ಥಿಂಗ್ಸು ಅದಾವು, ನಾನ್ ಲಿವಿಂಗ್ ಥಿಂಗ್ಸು ಅದಾವು. ಅದರ ಜೊತೆಗೆ ಏನಂತಂದಾಗ ಭಾಳಷ್ಟು ಪ್ರಮಾಣದಲ್ಲಿ ಈ ಓಸಿಯನ್ಸ್ ಒಳಗಡೆ ಏನು ಕಂಡು ಬರ್ತಾವೆ ಅಂತಂದ್ರೆ ತೈಲಗಳು ಕಂಡು ಬರ್ತಾವೆ. ಈಗ ನೋಡಿ ಪೆಟ್ರೋಲಿಯಂ ಅಂತ ಕರಿತೀವಿ. ಪೆಟ್ರೋಲಿಯಂ ಅನ್ನುವಂಥ ಪ್ರಮುಖವಾಗಿರುವಂಥ ಒಂದಷ್ಟು ತೈಲಗಳು ಕಂಡು ಬರ್ತಾವೆ ಇಲ್ಲಿ. ಯಾಕಂತಂದ್ರೆ ಅವಕ್ಕೆಲ್ಲಕ್ಕೂ ನಾವು ಪಳೆವಳಿಕೆ ಇಂಧನ ಅಂತ ಕರಿತೀವಿ. ಸತ್ತಂಥ ಪ್ರಾಣಿಯಿಂದ ಆಗುವಂಥ ಇಂಧನಗಳು. ನೋಡಿ ಇಲ್ಲಿ ಸಸ್ಯವರ್ಗವು ಪಾಚಿ ಎಂದು ಕರೆಯಲ್ಪಡುವ ಸಣ್ಣ ಸಸ್ಯಗಳು ಮತ್ತು ಎಲ್ಲ ರೀತಿಯ ಸಮುದ್ರದ ಜೊಂಡುಗಳು ಅಂದ್ರೆ ಅಲ್ಲಿ ಇರುವಂಥ ಇವು ಎಲ್ಲ ಕಂಡು ಬರ್ತಾವೆ ಅಂತ ಹೇಳತ್ತ. ನಾವು ಇಲ್ಲಿ ಸಸ್ಯವರ್ಗವನ್ನು ತೆಗೆದುಕೊಂಡಾಗ ನೋಡಿ ಫ್ಲೋರಾ ಅನ್ನುವಂಥದ್ದು, ಫ್ಲೂನಾ ಅನ್ನುವಂಥದ್ದು ಇಲ್ಲೆಲ್ಲ ಕಂಡು ಬರ್ತಾವೆ ನೋಡ್ರಿ. ಫ್ಲೋರಾ ಅನ್ನುವಂಥದ್ದು, ಫ್ಲೂನಾ ಅನ್ನುವಂಥದ್ದು ಸಮುದ್ರದ ಜೀವಿಗಳಿಗೆ ನಾವು ಏನಂತ ಕರಿತೀವಿ ನೋಡಿ, ಮರೈನ್ ಅಂತ ಕರಿತೀವಿ ನೋಡ್ರಿ, ಮರೈನ್ ಲೈಫ್ ಅಂತ ಕರಿತೀವಿ. ಇನ್ನು ಫ್ಲೋರಾ ಅನ್ನುವಂಥದ್ದು ಸಸ್ಯವರ್ಗವು ಪಾಚಿ ಅಥವಾ ಫ್ಲೋರಾ ಅಂತ ಕರಿತೀವಿ. ಇನ್ನು ಸಮುದ್ರದ ಪ್ರಾಣಿಗಳು, ಪ್ರಾಣಿ ಸಂಕುಲ, ಸಾವಿರಾರು ಜಾತಿಯ ಬಣ್ಣದ ಡಾಲ್ಫಿನ್, ನೀರಿನ ಒಳಗಿರುವಂಥವು ಡಾಲ್ಫಿನ್ಗಳು ಕಂಡು ಬರ್ತಾವು. ಆಮೇಲೆ ಭಾಳಷ್ಟು ಸಣ್ಣ ಮೀನು, ದೊಡ್ಡ ಮೀನು ಇವೆಲ್ಲ ಕಂಡು ಬರ್ತಾವು. ಇದನ್ನೆಲ್ಲ ನೋಡ್ಕೋಬೇಕು ನೀವು. ಇದೆಲ್ಲವೂ ಕೂಡ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಇಲ್ಲಿ ಸಾಗರಗಳಲ್ಲಿ ಕಂಡು ಬರ್ತೈತಿ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ನೋಡ್ರಿ. ಸಾಗರ ಅಂದಾಗ ಸಾಗರಗಳು ಮತ್ತು ಸಮುದ್ರಗಳಿಗೆ ಸಂಬಂಧಿಸಿದೆ ಅಥವಾ ಕಂಡುಬರುತ್ತದೆ. ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಕಾಲಾವಧಿಯ ಸಸ್ಯದ ಜೀವನ ಕ್ರಮ ಇವೆಲ್ಲ ಏನು ಅಂತ ಕೊಟ್ಟಿದ್ದಾರೋ ಭಾಳ ತಲೆ ಕೆಡಿಸ್ಕೋದಂಗೆ. ನಿಮಗೇನು ಇಂಪಾರ್ಟೆಂಟ್ ಐತೆ ಅದನ್ನಷ್ಟು ಹೇಳ್ಕೊತ ಹೋಗ್ತಾ ಇದ್ದೀನಿ ನಾ ಇಲ್ಲಿ. ಇದನ್ನಿಷ್ಟನ್ನು ನೀವು ಏನು ಮಾಡ್ಕೋಬೇಕು, ಅಬ್ಸರ್ವ್ ಮಾಡ್ಕೊತ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಇದೆ ನೋಡಿ,
ಈಗ ನಾವು ಇದನ್ನು ತೆಗೆದುಕೊಂಡಾಗ ಓಷಿಯನ್ಸ್ ಯಾವ್ಯಾವ ಅದಾವು ಅಂತ ನಾವು ಮ್ಯಾಪ್ನಲ್ಲಿ ಒಂದು ವಿಜುವಲೈಸೇಷನ್ ಮಾಡ್ಕೋಬೇಕು. ನಿಮಗೆ ಪರೀಕ್ಷೆಯಲ್ಲಿ ಏನಾಗ್ತೈತಿ ಅಂತಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಜಸ್ಟ್ ಅಬ್ಸರ್ವ್ ಮಾಡಿ. ಏನಂತಂದಾಗಿಲ್ಲಿ ಇಲ್ಲೊಂದು ಹೆಸರು ಕೊಟ್ಟಿದ್ದಾನೆ ನೋಡಿ, ಯುರೇಷಿಯಾ ಅಂತ ಕೊಟ್ಟಿದ್ದಾನೆ. ಯುರೇಷಿಯಾ ಅಂತಂದ್ರೆ ನೋಡಿ, ಯುರೋಪ್ ಆ್ಯಂಡ್ ಏಷ್ಯಾ, ಯುರೋಪ್ ಆ್ಯಂಡ್ ಏಷ್ಯಾ ಇವೆರಡು ಕೂಡಿಕಾಸು ಏನಂತ ಯುರೇಷಿಯಾ ಅಂತ ಕರಿತೀವಿ. ಇದು ಕೂಡ ಕ್ವಶನ್ ಆಗಿದೆ ಒನ್ ಟೈಮ್ ಇದರಲ್ಲಿ ನಮ್ದು KTTಯಲ್ಲಿ. ಯುರೇಷಿಯಾ ಅಂತಂದರೆ ಯಾವ ಯಾವ ಖಂಡಗಳನ್ನು ಕೂಡಿಸಿ ಮಾಡಿದಾರೋ ಅಂತ ಕೇಳಿದಾನು. ಇಲ್ಲಿ ಇರುವಂಥ ಯುರೋಪ್ ಖಂಡ, ಇಲ್ಲಿರುವಂಥ ಏಷ್ಯಾ ಖಂಡಕ್ಕೆ ಮುಂಚೆ ಏನಂತ ಕರಿತಾ ಇದ್ರು, ಯುರೇಷಿಯಾ ಅಂತ ಕರಿತಾ ಇದ್ರು. ಒಂದು ಕ್ಲಿಯರ್ ಆಯಿತು. ಯುರೇಷಿಯಾ ಅಂದ್ರೆ ಯುರೋಪ್ ಮತ್ತು ಏಷ್ಯಾ. ಇಲ್ಲಿ ಇರುವಂಥ ಎರಡು ಖಂಡಗಳಿದ್ದಾವೆ. ಒಂದು ಇಲ್ಲೇ ಯುರೋಪ್ ಇದೆ, ಇಲ್ಲೊಂದು ಏಷ್ಯಾ ಇದೆ. ಸರ ಏಷ್ಯಾ ಅಂತ ತೆಗೆದುಕೊಂಡಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಖಂಡ, ಅತಿ ದೊಡ್ಡ ಖಂಡ ನೋಡಿ, ಲಾರ್ಜೆಸ್ಟ್ ಕಾಂಟಿನೆಂಟ್ ಆ್ಯಂಡ್ ಇದು ಭಾಳಷ್ಟು ಜನಸಂಖ್ಯೆಯನ್ನು ಕೂಡ ಹೊಂದಿದೆ. ಮೋಸ್ಟ್ ಪಾಪ್ಯುಲೇಷನನ್ನು ಹೊಂದಿರುವಂಥದ್ದು. ಇನ್ನು ಇಲ್ಲಿ ನೋಡಿ ಆಫ್ರಿಕಾ ಅಂತಿದೆ ನೋಡಿ. ನೆಕ್ಸ್ಟ್ ಒಂದು ಆಫ್ರಿಕಾ ಖಂಡ ಅಂತ ಏನು ನೋಡ್ತೀವಿ ಇಲ್ಲಿ, ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾ ಆ್ಯಂಡ್ ಸೌತ್ ಅಮೇರಿಕಾ, ದಕ್ಷಿಣ ಅಮೇರಿಕಾ. ನೆಕ್ಸ್ಟ್ ಆಸ್ಟ್ರೇಲಿಯಾ, ಇದು ಲಾಸ್ಟ್ ಬರುವಂಥದ್ದು. ಇಲ್ಲೊಂದು ಐತೆ ನೋಡ್ರಿ, ಅಂಟಾರ್ಟಿಕಾ ಆ್ಯಂಡ್ ಲಾಸ್ಟ್ ಒನ್ ಆಸ್ಟ್ರೇಲಿಯಾ. ಅತ್ಯಂತ ಚಿಕ್ಕ ಅಂತಂದ್ರೆ ಆಸ್ಟ್ರೇಲಿಯಾ, ಸ್ಮಾಲೆಸ್ಟ್. ದೊಡ್ಡ ಅಂತಂದ್ರೆ ಏಷ್ಯಾ. ಚಿಕ್ಕ ಅಂದ್ರೆ ಆಸ್ಟ್ರೇಲಿಯಾ, ದೊಡ್ಡ ಅಂತಂದ್ರೆ ಏಷ್ಯಾ. ಇದು ಏನಂತಂದಾಗ ಇದು ನೋಡಿ, ಲಾಸ್ಟ್ ಟೈಮ್ ಕ್ವಶನ್ ಆಗಿತ್ತು. ಇಲ್ಲಿ ಸಮಭಾಜಕ ರೇಖೆ, ಆಮೇಲೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಮಕರ ಸಂಕ್ರಾಂತಿ ಇರುತ್ತಾ, ಮೂರೂ ರೇಖೆಗಳು ಹಾದು ಹೋಗಿದ್ದು ಯಾವುದಂತಂದ್ರೆ ಆಫ್ರಿಕಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆ್ಯಂಡ್ ಆಲ್ಸೋ ಇಕ್ವಟೋರಿಯಲ್ ಲೈನ್. ಇಕ್ವಟೋರಿಯಲ್ ಮೀನ್ಸ್ ಸಮಭಾಜಕ ರೇಖೆ, 0 ಡಿಗ್ರಿ ಇಕ್ವಟೋರಿಯಲ್ ಲೈನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಎಲ್ಲ ರೇಖೆಗಳು ಹಾದು ಹೋಗಿದ್ದು, ಮೂರೂ ರೇಖೆಗಳು ಯಾವುದರ ಮೇಲೆ ಪಾಸ್ ಆಗಿದಾವೆ ಅಂತಂದ್ರೆ ಆಫ್ರಿಕಾ ಖಂಡದ ಮೇಲೆ ಪಾಸ್ ಆಗಿದಾವೆ ಅಂತ ನೆನ್ಪಿಡಬೇಕು. ಆಮೇಲೆ ಇದು ನೋಡಿ, ಅಂಟಾರ್ಟಿಕಾ ಖಂಡವನ್ನು ಏನಂತ ಕರೀತಾರೆ ಅಂತಂದ್ರೆ ಸೈಂಟಿಸ್ಟ್ಗಳ ಖಂಡ ಅಂತ ಕರೀತಾರೆ. ಹಾಗಾದರೆ ಇದಕ್ಕೆ ವಿಜ್ಞಾನಿಗಳ ಖಂಡ ಅಂತ ಕರೀತಾರೋ, ಸೈಂಟಿಸ್ಟ್ಗಳ ಖಂಡ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು ನೀವು, ವಿಜ್ಞಾನಿಗಳ ಖಂಡ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಕೊಂತ ಹೋಗಿದಾರು ಮಹಾಸಾಗರಗಳನ್ನು ಕೊಟ್ಟಾಗ ಪೆಸಿಫಿಕ್, ಅಟ್ಲಾಂಟಿಕ್, ಪೆಸಿಫಿಕ್ ಫಸ್ಟ್ ಒನ್, ಅಟ್ಲಾಂಟಿಕ್ ಸೆಕೆಂಡ್ ಒನ್, ಹಿಂದೂ ಮಹಾಸಾಗರ, ಇಂಡಿಯನ್ ಓಷಿಯನ್ ಥರ್ಡ್ ಒನ್, ಫೋರ್ತ್ ದಕ್ಷಿಣ ಮಹಾಸಾಗರ, ಫಿಫ್ತ್ ಲಾಸ್ಟ್ ಒನ್ ಆರ್ಕಿಟಿಕ್ ಮಹಾಸಾಗರ. ಅದು ಎಲ್ಲೆಲ್ಲಿ ಅಂತ ಕೊಟ್ಟಿದ್ದಾರೋ ಅದು ಮ್ಯಾಪ್ ನೋಡಿದಾಗ ಗೊತ್ತಾಗ್ತೈತಿ. ಇಲ್ಲಿ ನೋಡಿ, ಇದರಲ್ಲಿ ಭಾಳಷ್ಟು ದೊಡ್ಡದು ಅಂತಂದಾಗ ನೋಡಿ, ಪೆಸಿಫಿಕ್ ಎಲ್ಲದಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳಿದಾರು, ಭಾಳಷ್ಟು ದೊಡ್ಡದು. ಆಮ್ಯಾಗ ಅಟ್ಲಾಂಟಿಕ್ ಬರ್ತೈತಿ, ಅಟ್ಲಾಂಟಿಕ್ ಆದ್ಮೇಲೆ ಇಂಡಿಯನ್ ಓಷಿಯನ್ ಬರ್ತೈತಿ. ಇಂಡಿಯನ್ ಓಷಿಯನ್ ಯಾವ ಆಕಾರದಲ್ಲಿ ಇದೆ ಅಂತ ಕ್ವಶನ್ ಆತಂದ್ರೆ ಬರೀರಿ ಎಮ್ ಶೇಪ್, ಎಮ್ ಅಂತ ನೆನಪಿಡಿ. ಇಂಡಿಯನ್ ಓಷಿಯನ್ ಲುಕ್ ಲೈಕ್ ಅ ಎಮ್ ಶೇಪ್ ಆ್ಯಂಡ್ ಇಟ್ ಫ್ಲೋಸ್ ಲೈಕ್ ಫ್ಲೋಯಿಂಗ್ ಅಂತಂದ್ರೆ ಏನು, ಹರಿಯೋದು. ಇಟ್ ಫ್ಲೋಸ್ ಲೈಕ್ ಎಮ್ ಶೇಪ್, ಎಮ್ ಆಕಾರದಲ್ಲಿ ಹರಿಯುತ್ತದೆ. ಅಷ್ಟು ನೆನಪಿಟ್ಬಿಡೋದು. ಹೆಂಗೆ ರೀ ಸರ್ ಅದನ್ನು ಗುರ್ತಾ ಹಿಡೋದು ಅಂತಂದ್ರೆ ಮ್ಯಾಪ್ನಲ್ಲಿ ನೋಡಬೇಕು ನೀವು. ಅಗೇನ್ ಯು ಹ್ಯಾವ್ ಟು ಸೀನ್ ದ ಮ್ಯಾಪ್. ನೋಡ್ಕೋದ್ರಿ, ಅದನ್ನು ಆಲ್ರೆಡಿ ನೋಡ್ಕೊಂಡ್ರಿ ನೀವು. ಅದನ್ನು ನೋಡಿದ್ರಿ ಅಂತಂದ್ರೆ ತಿಳಿದು ಬಿಟ್ಟಿರ್ತೈತಿ. ಇಲ್ಲಿ ಎಮ್ ಆಕಾರದಲ್ಲಿ ಹರಿಯುತ್ತದೆ ಅಂತ ಗೊತ್ತಾಗ್ತೈತಿ. ಅಟ್ಲಾಂಟಿಕ್ ಎಸ್ ಆಕಾರದಲ್ಲಿ ಹರಿಯುತ್ತದೆ ಅಂತ ತಿಳಿತೈತಿ. ಇಲ್ಲಿ ಪೆಸಿಫಿಕ್ ಅನ್ನೋದು ಏನಂತಂದಾಗ ಯು ಆಕಾರದಲ್ಲಿ ಹರಿಯುತ್ತದೆ, ಯು ಶೇಪ್. ಪೆಸಿಫಿಕ್ಕು, ಅಟ್ಲಾಂಟಿಕ್ ಅಂತಂದಾಗ ಎಸ್ ಶೇಪು, ಇನ್ನು ಇದು ಹಿಂದೂ ಮಹಾಸಾಗರ ಅಂದಾಗ ಎಮ್ ಶೇಪ್. ಇದಿಷ್ಟೇ ನೆನಪಿಟ್ಬಿಡೋದು. ಭಾಳ ಸಿಂಪಲ್ ಆಗಿರ್ತೈತಿ. ಇದಿಷ್ಟು ತಿಳ್ಕೊಂಡ್ರಿ ಅಂತಂದ್ರೆ ಸಾಕು ನಿಮ್ಗೆ. ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ಏನಂತಂದಾಗ, ಸಾಗರಗಳ ನಕ್ಷೆಯಲ್ಲಿ ಸ್ಪಷ್ಟಪಡಿಸಿರುವಂತೆ ಹಿಂದೂ ಮಹಾಸಾಗರದ ಪ್ರಮುಖ ಮಿತಿಗಳು ಉತ್ತರದ. ಹಾಗಾದ್ರೆ ಹಿಂದೂ ಮಹಾಸಾಗರ ಎಲ್ಲೆಲ್ಲಿಗೆ ಏನಾಗೈತಿ ಅಂತಂದ್ರೆ ಕನೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾನು. ನೋಡಿ ಇಲ್ಲಿ ಉತ್ತರ ಅಂತ ತೆಗೆದುಕೊಂಡಾಗ ನಾರ್ತ್ ಏಷ್ಯಾದಲ್ಲಿ ಏಷ್ಯಾ ಖಂಡ, ನಾರ್ತ್ ಭಾಗಕ್ಕೆ ಏಷ್ಯಾ ಖಂಡತನ ಹಿಂದೂ ಮಹಾಸಾಗರ ಇದೆ. ಪಶ್ಚಿಮ ಅಂತಂದ್ರೆ ವೆಸ್ಟಲ್ಲಿ ಎಲ್ಲಿಗೆ ಹೋಗೈತಿ, ಆಫ್ರಿಕಾ ಮತ್ತು ಪೂರ್ವ ಆಸ್ಟ್ರೇಲಿಯಾ. ಪೂರ್ವ ಅಂತಂದಾಗ ಈಸ್ಟ್ ಪಾರ್ಟ್ ಎಲ್ಲಿ ಕೂಡೈತಿ ಅದರದ್ದು ಆಸ್ಟ್ರೇಲಿಯಾ. ಇನ್ನು ದಕ್ಷಿಣ ಪಾರ್ಟ್ ಎಲ್ಲಿ ಕೂಡೈತಿ, ಸೌತ್ ಪಾರ್ಟ್ ಎಲ್ಲಿ ಕೂಡೈತಿ ಅಂತಂದ್ರೆ ದಕ್ಷಿಣ ಮಹಾಸಾಗರವನ್ನು
ಹೊರತುಪಡಿಸುವುದು ಅಲ್ಲಿ ಕೂಡ್ತೈತಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಏನು ನೋಡ್ಕೋಬೇಕಂತಂದ್ರೆ ನೀವು ಇಂಡಿಯನ್ ಓಷಿಯನ್ ಅಥವಾ ಹಿಂದೂ ಮಹಾಸಾಗರ ಎಲ್ಲೆಲ್ಲಿ ಕೂಡೈತಿ ಅಂತಂದಾಗ ನೋಡಿ, ಉತ್ತರದಲ್ಲಿ ಮೊದಲ ನಾರ್ತ್ದಲ್ಲಿ ಏನಂತಂದಾಗ ಏಷ್ಯಾ ಅಂತ ಕೊಟ್ಟ, ಇನ್ನು ವೆಸ್ಟ್ನಲ್ಲಿ ಆಫ್ರಿಕಾ ಅಂತ ಕೊಟ್ಟ, ಇನ್ನು ಪೂರ್ವ ಅಂತಂದ್ರೆ ಈಸ್ಟ್ನಲ್ಲಿ ಆಸ್ಟ್ರೇಲಿಯಾ, ನಂತರದಲ್ಲಿ ಸೌತ್ನಲ್ಲಿ ಯಾವುದಂತಂದಾಗಿಲ್ಲಿ ದಕ್ಷಿಣ ಮಹಾಸಾಗರ ಅಥವಾ ಸದರ್ನ್ ಓಷಿಯನ್ ಅಂತ ಕರೆದು ನೋಡಿ ಅದರದಲ್ಲಿ ಕೂಡಿದೆ. ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಗಿದೋದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಸಾಗರ ಮತ್ತು ವಿಪತ್ತುಗಳು. ಸಾಗರ ಅಂತಂದಾಗ ಈಗಾಗಲೇ ನಾವು ನೋಡಿದ್ದೀವಿ, ಸಿ ಅಂತ ನೋಡಿದ್ದೀವಿ. ಇಲ್ಲೈತೆ ನೋಡಿ, ಅರೇಬಿಯನ್ ಸಿ ಅಂತ ಕೊಟ್ಟಿದ್ದಾನೆ. ಅರೇಬಿಯನ್ ಸಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತೈತಿ, ಅರಬ್ಬಿ ಸಮುದ್ರ. ಸಿ ಅಂತಂದ್ರೆ ಸಮುದ್ರ. ಈಗ ಸಾಗರ ಇತ್ತು, ಸಾಗರಕ್ಕಿಂತ ಸಣ್ಣ ಏನಂತಂದಾಗಿಲ್ಲಿ ಸಮುದ್ರಗಳು ಅಂತ ಕರಿತೀವಿ. ಹಾಗಾದರೆ ಇವುಗಳಿಗೂ ನೋಡಿದಾಗ ಇವು ಕೂಡ ಏನಂತಂದಾಗ ನೀರಿನ ಆಕಾರಗಳು. ಬಟ್ ಇಲ್ಲಿ ಏನು ಬರ್ತಾವಂತಂದ್ರೆ ಮಾನ್ಸೂನ್ ಬರ್ತಾವೆ ನೋಡಿ. ಮಾನ್ಸೂನ್ ಮಾರುತ ಅಂತ ಬರ್ತೀವಿ ನಾವು. ಯಾವ ಮಾನ್ಸೂನ್ ಮಾರುತದಿಂದ ಹೈಯೆಸ್ಟ್ ಮಳೆಯನ್ನು ಪಡಿತೀವಿ ಅಂತಂದ್ರೆ ನೋಡಿ, ಕ್ವಶನನ್ನು ಕೇಳ್ತಾರೋ, ಕ್ವಶನ್ ಕೇಳಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದ್ರೆ ಭಾಳಷ್ಟು ಪ್ರಾಬ್ಲಮ್ ಆಗ್ತೈತಿ. ದಿಕ್ಕುಗಳ ಬಗ್ಗೆ ಅದಕ್ಕೆ ತಿಳ್ಕೊರಿ. ಇಲ್ಲಿ ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು, ಇಲ್ಲಿ ನೈಋತ್ಯ ಭಾಗ ಐತಿ ನೋಡಿ. ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. ಅದಕ್ಕೆ ಇದನ್ನು ಸೌತ್ ವೆಸ್ಟ್ ಮಾನ್ಸೂನ್ ಮಾರುತ. ಭಾರತ ಭಾಳಷ್ಟು ಮಳೆಯನ್ನು ಪಡೆಯುವುದು ಸೌತ್ ವೆಸ್ಟ್ ಮಾನ್ಸೂನ್ ಮಾರುತ. ಎಲ್ಲಿಂದ ಎಲ್ಲಿ ತನಕ ನೋಡಿ, ಜೂನ್ ಟು ಸೆಪ್ಟೆಂಬರ್. ನಮಗೆ ಹೈಯೆಸ್ಟ್ ಮಳೆ ಆಗೋದು ಯಾವಾಗಿಂದ ಅಂದ್ರೆ ಜೂನ್ ಟು ಸೆಪ್ಟೆಂಬರ್. ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಭಾಳಷ್ಟು ಮಳೆಯನ್ನು ನಾವು ಪಡಿತೀವಿ. ಅಲ್ಲಿ ಏನಂತಂದಾಗ ಜೂನ್ ಫಸ್ಟ್ಗೆ ಏನಂತಂದಾಗ ಇಲ್ಲಿ ಮಳೆ ಪ್ರಾರಂಭವಾಗ್ತೈತಿ. ಜೂನ್ 7 ನೆನ್ಪಿಡ್ರಿ ಇವನ್ನೆಲ್ಲ. ಜೂನ್ 7ಗೆ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗ್ತೈತಿ. ಅದಕ್ಕೆ ಜೂನ್ 7 ಅಂತ ಕರೀತಾರೆ ನೋಡ್ರಿ. ಜೂನ್ 7 ಕರ್ನಾಟಕದಲ್ಲಿ ಮಳೆ ಆಗುವಂಥದ್ದು. ಇದಿಷ್ಟನ್ನು ನೆನ್ಪಿಡಬೇಕು. ನಾವು ಮಾನ್ಸೂನ್ ಮಾರುತದಿಂದ ಬೇಸಿಗೆ ಕಾಲದಲ್ಲಿ ಮಳೆಯನ್ನು ಪಡಿತೀವಿ. ಮಾನ್ಸೂನ್ ಮಾರುತದಿಂದ ಇಲ್ಲಿ ಕೊಟ್ಟಿದ್ದಾರೋ ನಾನು ನಿಮಗೆ ಅದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ. ಇಲ್ಲಿ ಮಾರುತಗಳಿಂದ ನಾವೇನು ಮಾಡ್ತೀವಿ, ಮಳೆಯನ್ನು ಪಡಿತೀವಿ. ನಂತರದಲ್ಲಿ ಏನಾಗ್ತೈತಿ ಅಂತಂದಾಗ ಇಲ್ಲಿ ನೋಡಿ, ಇಲ್ಲಿ ಏನಿತ್ತು, ಇಲ್ಲಿ ನಾರ್ತ್ ಇತ್ತು, ಇಲ್ಲಿ ಈಸ್ಟ್ ಇತ್ತು. ನಾರ್ತ್ ಈಸ್ಟ್ ಮಾರುತಗಳಿಂದ ನಾವು ಮಳೆಯನ್ನು ಪಡೆಯೋದಿಲ್ಲ, ಕೇವಲ ಏನಂತಂದಾಗ ಗಾಳಿಯ ಹವೆಯನ್ನು ಮಾತ್ರ ಪಡಿತೀವಿ. ಅದನ್ನೊಂದು ನೆನ್ಪಿಡಬೇಕು. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಮಾನ್ಸೂನ್ ಮಾರುತದ ಬಗ್ಗೆನೇ ಕೊಟ್ಟಿದ್ದಾನು. ನಮ್ಮ ಕೃಷಿ ಮತ್ತು ಜೀವಿಗಳಿಗೆ ಏನಾಗ್ತೈತಿ, ಮಳೆ ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ತೊಂದರೆ ಆಗ್ತೈತಿ. ತೊಂದರೆ ಆತಂತಂದ್ರೆ ಬೆಳೆ ಬರೋದಿಲ್ಲ. ಅವ ಏನಾಗ್ಬಿಡ್ತಾವಂತಂದ್ರೆ ಒಂದೊಂದು ಸಲ ಜಾಸ್ತಿ ಮಳೆ ಆಗ್ತೈತಿ, ಅದಕ್ಕೆ ಏನಂತ ಕರಿತೀವಿ, ಅತಿವೃಷ್ಟಿ ಅಂತ ಕರಿತೀವಿ. ಒಂದೊಂದು ಸಲ ಮಳೆನೇ ಆಗೋದಿಲ್ಲ, ಅನಾವೃಷ್ಟಿ ಅಂತ ಕರಿತೀವಿ. ಅಲ್ಲಿ ನಂತರದಲ್ಲಿ ಚಂಡಮಾರುತಗಳಾಗ್ತಾವು, ಪ್ರಬಲ ಗಾಳಿ ಬೀಸ್ತಾವು. ಇವೆಲ್ಲವೂ ಕೂಡ ಏನಾಗ್ತಾವ ಅಂತಂದ್ರೆ ಭಾಳಷ್ಟು ಡಿಸಾಸ್ಟರ್ ಅಂತ ಕರಿತೀವಿ ನೋಡ್ರಿ. ನ್ಯಾಚುರಲ್ ಆಗಿ ಆಗುವಂಥ ತೊಂದರೆಗಳು ಭಾಳಷ್ಟಾಗಿ ಏನಾಗ್ತೈತಿ ಅಂತಂದ್ರೆ ಮಾನವ ಸಂಕುಲಕ್ಕೆ ತೊಂದರೆ ಆಗ್ತೈತಿ. ಇದೆಲ್ಲವೂ ಕೂಡ ಅಷ್ಟು ಡೆಪ್ತಾಗಿ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಅದರ ನಂತರದಲ್ಲಿನ ಸುನಾಮಿಗಳು ಉಂಟಾಗ್ತಾವು. ಹಾಗಾದ್ರೆ ಸುನಾಮಿ ಎಲ್ಲಿ ಉಂಟಾಗ್ತಾವು ಅಂತಂದಾಗ ಸಮುದ್ರದಲ್ಲಿ ನೋಡಿ. ಈ ಸಮುದ್ರದಲ್ಲಿನ ಸುನಾಮಿ ಆಗ್ತಾವು. ಸುನಾಮಿಗಳು ಎಲ್ಲಿ ಹುಟ್ಟುತ್ತಾವು ಅಂತಂದ್ರೆ ಸಮುದ್ರದಲ್ಲಿ ಸುನಾಮಿಗಳು ಹುಟ್ಟುತ್ತಾವು. ಇದು ಈ ಮುಂದೆ ಏನಾಗ್ತೈತಿ ಅಂತಂದ್ರೆ ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವ ಬೃಹತ್ ಮತ್ತು ಶಕ್ತಿಯುತ ಅಲೆಗಳಿಂದ ಸುನಾಮಿ ಆಗ್ತೈತಿ ನೋಡಿ. ಭೂಮಿ ನಡಗಿದ್ರೆ ಭೂಕಂಪ, ಅರ್ತ್ ಕ್ವಿಕ್ ಅಂತ ಕರಿತೀವಿ ನೋಡ್ರಿ. ಅರ್ತ್ ಕ್ವಿಕ್ ಅಂತ ಕರಿತೀವಿ. ವಲ್ಕ್ಯಾನೋ ಅಂತ ಕರಿತೀವಿ. ಜ್ವಾಲಾಮುಖಿ, ವಲ್ಕ್ಯಾನೋ. ಅರ್ತ್ ಕ್ವಿಕ್ ಆ್ಯಂಡ್ ವಲ್ಕ್ಯಾನೋ ಹೆಂಗೆ ಆಗ್ತೈತಿ ಅಂತಂದ್ರೆ ಭೂಮಿ ಪ್ಲೇಟ್ಗಳಿಂದ ಆಗಿದೆ. ಪ್ಲೇಟ್ಗಳು ನಡಗಿದಾಗ ಭೂಮಿಯ ಕಂಪಿಸ್ತೈತಿ. ಭೂಮಿ ಕಂಪಿಸಿ ಭೂಮಿ ಸಡಿಲ ಆಗ್ತೈತಿ. ಸಡಿಲವಾದಾಗ ಆ ನೀರೇನಿರ್ತೈತಿ ನೋಡಿ, ನೀರಿನಲ್ಲಿ ಅಲೆಗಳಾಗ್ತಾವು. ಅಲೆಗಳಾಕಾಸಿ ಏನಾಗ್ತೈತಿ ಅಂತಂದ್ರೆ ಚಂಡಮಾರುತಗಳು ಆಗ್ತಾವು, ಸುನಾಮಿಗಳಾಗ್ತಾವು. ಭೂಕಂಪ ಮತ್ತು ಜ್ವಾಲಾಮುಖಿಯಿಂದ ಎಷ್ಟೆಲ್ಲ ಕಾರ್ಯಗಳಾಗ್ತಾವೆ ನೋಡಿ. ಇವೆಲ್ಲ ಪರಿಸರದ ವಿಕೋಪದ ಕಾರ್ಯಗಳು ಅಂತ ನೋಡ್ತೀವಿ. ಇಲ್ಲಿ ಸುನಾಮಿಗಳಾಗಿ ಭಾಳಷ್ಟು ಪ್ರಯಾಣಿಕರು ಈ ಮೀನು ಹಿಡಿಯಕ್ಕೆ ಹೋಗಿರ್ತಾರೆ ನೋಡ್ರಿ, ಅವರೆಲ್ಲ ಸಾಯುವಂಥದ್ದಾಗ್ತೈತಿ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ,
ಇಂಡೋನೇಷ್ಯಾದ ಭಾಳಷ್ಟು, ಇಂಡೋನೇಷ್ಯಾದಲ್ಲಿ ಅಂತೂ ಭೂಕಂಪ ಭಾಳಷ್ಟು ಆಗ್ತಿರ್ತೈತಿ. ಇಂಡೋನೇಷ್ಯಾದ ಕ್ರಕಟೋ ಅನ್ನುವಂಥದ್ದು ಇಲ್ಲಿ ನೋಡಿ 2004 ಡಿಸೆಂಬರ್ 26ರಂದು ಭಾರತ ಮತ್ತು ಹಿಂದೂ ಮಹಾಸಾಗರದ ಸುತ್ತಲೂ 13 ದೇಶಗಳು ಪ್ರಬಲ ಚಂಡಮಾರುತ ಸುನಾಮಿಯಿಂದ ಹಾನಿಗೊಳಗಾದವು. ಈಗೂ ಆಗ್ತಾವು, ಹಾನಿಗಳಾಗ್ತಾನೇ ಇರ್ತಾವು. ಇಂಡೋನೇಷ್ಯಾದಲ್ಲಿ ಭಾಳಷ್ಟು ಭೂಕಂಪ ಕಂಡು ಬರ್ತೈತಿ. ಸಮುದ್ರದಲ್ಲಿ ಸುನಾಮಿ ಆತಂತಂದ್ರೆ ಭಾಳಷ್ಟು ಜನ ಸಾಯ್ತಾರೋ, ಅಲ್ಲಿ 2 ಲಕ್ಷ ಜನ ಸತ್ತಿದ್ರು. ಇದು ಬ್ಯಾಡ್ ನಮಗೆ, ಇದಲ್ಲ. ಇದನ್ನು ತಿಳ್ಕೊಳ್ಳಿ, ಇಂಡೋನೇಷ್ಯಾ ಭಾಳಷ್ಟು ಭೂಕಂಪ ಕಂಡು ಬರ್ತೈತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಅರ್ತ್ ಕ್ವಿಕ್ ಭಾಳಷ್ಟು ಆಗ್ತೈತಿ ಅಂತ ನೆನ್ಪಿಡಿ. ಅರ್ತ್ ಕ್ವಿಕ್ ಭಾಳಷ್ಟು ಎಲ್ಲಿ ಆಗ್ತೈತಿ ಅಂದರೆ ಇಲ್ಲೇ ಆಗ್ತೈತಿ. ಇನ್ನು ಕೇರಳ, ಅಂಡಮಾನ್, ನಿಕೋಬಾರ್ ಭಾಗಗಳಲ್ಲಿನೂ ಭಾಳಷ್ಟು ಆಗ್ತೈತಿ. ಇಂಥ ಸುನಾಮಿ ಅಪರೂಪ ಆದರೆ ಬಹಳ ಅಪಾಯಕಾರಿ ಇರ್ತಾವು. ಅದೃಷ್ಟವಶಾತ್ ಅವು ಕರಾವಳಿಯನ್ನು ಅಪ್ಪಳಿಸುವ ಮೊದಲು ಅವುಗಳ ಬಗ್ಗೆ ಪತ್ತೆ ಹಚ್ಚಬಹುದು. ಇವುಗಳ ಬಗ್ಗೆ ತಿಳ್ಕೊಂಕಾಸ್ ಅಲ್ಲಿಗೆ ಸ್ಟಾಪ್ ಮಾಡ್ತಿರ್ತಾರೋ. ಆದರೆ ಬಹಳಷ್ಟು ಸುನಾಮಿಗಳು ಕಂಡು ಬರ್ತಿರ್ತಾವೆ. ಆ ಸುನಾಮಿ ಅನ್ನುವಂಥದ್ದು ಬಂತಂತಂದ್ರೆ ಏನಾಗ್ತೈತಿ, ಭಾಳಷ್ಟು ಹಾನಿ ಆಗ್ತೈತಿ. ಇದನ್ನೆಲ್ಲ ನೋಡ್ಕೊಳ್ಳಾಕ ಯಾರದಾರ ಅಂತಂದಾಗ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಇರ್ತೈತಿ. ಯಾರು ಇರ್ತಾರೆ? ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ನೋಡಿ, ಇದನ್ನೆಲ್ಲವನ್ನು ನೋಡಿಕೊಳ್ಳುವ ಸಲುವಾಗಿನ ನಾವು ಏನು ನೇಮಕ ಮಾಡಿದ್ದೀವಿ ಅಂತಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ನೇಮಕವನ್ನು ಮಾಡಿದ್ದೀವಿ. ಅದರೊಂದಿಗೆ ಏನು ಮಾಡ್ತಾರಂತಂದ್ರೆ ಅವರು ಅದರ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೋತಾರೋ. ನೋಡಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವಂಥದ್ದು ಇರ್ತೈತಿ. ಅವರೆಲ್ಲರೂ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೋತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಖಂಡಗಳು ಅಂತೇ ಬರ್ತಾವೆ. ಖಂಡ ಅಂತ ತೆಗೆದುಕೊಂಡಾಗ ಕಾಂಟಿನೆಂಟ್ಸ್, ಇಲ್ಲಿ ಕಾಂಟಿನೆಂಟ್ಸ್ ಅಂತ ತೆಗೆದುಕೊಂಡ ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನು ಖಂಡಗಳು ಬರ್ತಾವು, ಕಾಂಟಿನೆಂಟ್ಸ್ ಅಂತ ಕರಿತೀವಿ. ಈ ಕಾಂಟಿನೆಂಟ್ಸನ್ನು ತೆಗೆದುಕೊಂಡಾಗ ಇಲ್ಲಿ ಪ್ರಮುಖವಾಗಿ ಎಷ್ಟು ಖಂಡಗಳದಾವು, ಯಾವ್ಯಾವ ಖಂಡಗಳು, ಏನೇನೋ ಅದ್ರ ಬಗ್ಗೆ ಕ್ಲೂ ಮಾತ್ರ ಕೊಡ್ತಾ ಹೋಗಿದ್ದಾರೆ. ಅದನ್ನು ನೋಡ್ಕೋಬೇಕು. ಏನು ಹೇಳಿದಾನು ಅಂತೇಳಿ ಸಾಗರಗಳ ನಕ್ಷೆಯಲ್ಲಿ ಖಂಡಗಳು ನಿಮಗೆ ಕಾಣಿಸಿರ್ತಾವೆ. ಅದೇ ಖಂಡಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ನೋಡಿ, ಇಲ್ಲಿ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಎರಡು ಖಂಡಗಳಾಗಿದ್ದರೂ ಕೂಡ ನಾವು ಅದನ್ನು ಒಂದೇ ಅಂತ ತಗೋತೀವಿ. ಯುರೋಪ್ ಮತ್ತು ಏಷ್ಯಾ ಖಂಡ ಎರಡಾಗಿದ್ದರೂ ಕೂಡ ನಾವು ಅದನ್ನು ಯುರೇಷಿಯಾ ಅಂತ ಕರಿತೀವಿ. ನೋಡಿ, ಯಾವುದನ್ನು? ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಯುರೇಷಿಯಾ ಅಂತ ಕರಿತೀವಿ. ಈ ರೀತಿಯಾಗಿ ಖಂಡಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯುರೇಷಿಯಾ ಅಂತ ಕರೆದು ಆಫ್ರಿಕಾ ಮತ್ತು ಯುರೇಷಿಯಾವನ್ನು ಸಾಮಾನ್ಯವಾಗಿ ಎರಡು ಖಂಡಗಳೆಂದು ಪರಿಗಣಿಸಲಾಗುತ್ತದೆ, ಆದರೆ ಕೆಲವೊಮ್ಮೆ ಒಂದಾಗಿ ಭಾವಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನು. ಅದೇನೇ ಇದ್ರೂ ಇಲ್ಲಿದೆ ನೋಡಿ, ಪ್ರಮುಖವಾಗಿ ಎಷ್ಟು ಕಾಂಟಿನೆಂಟ್ಸ್ ಅದಾವ ಅಂತಂದ್ರೆ 7 ಅದಾವು. ಆ 7 ಖಂಡಗಳು ಯಾವ್ಯಾವ ಅಂತ ನೋಡ್ಕೋಬೇಕು ನೀವು. ನೋಡಿ, ಇಲ್ಲಿ ಆಫ್ರಿಕಾ, ಅಂಟಾರ್ಕ್ಟಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಇವಿಷ್ಟು ಖಂಡಗಳು. ಇವು ಪ್ರಮುಖವಾಗಿರುವಂಥ 7 ಖಂಡಗಳು. ಇಲ್ಲಿ 6, 5 ಕೊಡುವಂಥ ಬಂದಾರು ಇರುವಂಥವು 7 ಖಂಡಗಳದಾವು. ಅತ್ಯಂತ ಚಿಕ್ಕ ಖಂಡ ಅಂತ ತೆಗೆದುಕೊಂಡಾಗ ಅದರೊಳಗೆ ಯಾವುದು? ಆಸ್ಟ್ರೇಲಿಯಾ ಖಂಡವನ್ನು ಅತ್ಯಂತ ಚಿಕ್ಕ ಖಂಡ. ಅತ್ಯಂತ ದೊಡ್ಡ ಖಂಡ ಅಂತಂದ್ರೆ ಏಷ್ಯಾ ಖಂಡ. ಅತಿ ದೊಡ್ಡದು, ಅತಿ ಚಿಕ್ಕದು ಆಸ್ಟ್ರೇಲಿಯಾ ಖಂಡ. ಈಗ ಇಷ್ಟು ನೋಡ್ಕೊಳ್ಳೋದು, ಮುಂದೆ ಮತ್ತೆ ಇದ್ರ ಬಗ್ಗೆ ಎಲ್ಲ ನೋಡೋದು. ಇಲ್ಲೊಂದು ಕಾಣತೈತೆ ನೋಡಿ, ಇದೇನಂತಂದಾಗ ಇಲ್ಲಿ ಒಂದು ಒಲಿಂಪಿಕ್ ಸಿಂಬಾಲ್ ಇದೆ ನೋಡಿ. ಒಲಿಂಪಿಕ್ ಸಿಂಬಾಲ್ ಇದೆ. ಇದರಲ್ಲಿ 1, 2, 3, 4, 5 ರಿಂಗ್ ಅದಾವು. ಆ 5 ರಿಂಗ್ ಏನು ಹೇಳ್ತಾವ ಅಂತಂದ್ರೆ ಒಂದೊಂದು ಖಂಡಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ. ನೋಡಿ, ಈ ಖಂಡ ಏನು ಮಾಹಿತಿ ಕೊಡ್ತೈತಿ ಅಂತಂದ್ರೆ ಆಸ್ಟ್ರೇಲಿಯಾ ಬಗ್ಗೆ ಮಾಹಿತಿ ಕೊಡ್ತೈತಿ. ಈ ಬ್ಲ್ಯಾಕ್ ಕಲರ್ ಖಂಡ ಏನು ಕೊಡ್ತೈತಿ ಅಂತಂದ್ರೆ ಆಫ್ರಿಕಾ ಬಗ್ಗೆ ಮಾಹಿತಿ ಕೊಡ್ತೈತಿ. ಈ ಖಂಡ ಏನು ಮಾಡ್ತೈತಿ ಅಂತಂದ್ರೆ ಅಮೇರಿಕಾ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇದು ನಮ್ಮ ಏಷ್ಯಾ ಖಂಡ. ನೋಡಿ, ಕೇಳಬಹುದು ಏಷ್ಯಾ ಖಂಡ ಯಾವ ಬಣ್ಣ ಅಂತಂದ್ರೆ ಎಲ್ಲೋ ಕೇಳಿದಾರೆ ಇದನ್ನು ಕ್ವಶನ್ನು. ಇದು ನೋಡಿ, ಇದು ಯಾವುದಂತಂದಾಗ ಯುರೋಪ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಒಂದೊಂದು ಖಂಡಗಳು
ಒಂದೊಂದು ಕಲರ್ಗಳು ಒಂದೊಂದು ಖಂಡದ ಬಗ್ಗೆ. ಮತ್ತು ಸರ್ ಇಲ್ಲಿ ಯಾವುದು ಅಮೇರಿಕಾ ಅಂತ ತೆಗೆದುಕೊಂಡಾಗ ನಾರ್ತ್ ಸೌತ್ ಯಾಕೆ ಎರಡು ಕೊಟ್ಟಿಲ್ಲ ಅಂತಂದಾಗ ಒಂದೇ ಕನ್ಸಿಡರ್ ಮಾಡಿದಾರು, ಅದಕ್ಕೋಸ್ಕರ ಇಲ್ಲಿ 5 ಅದಾವೆ ನೋಡಿ. ಇನ್ನು ಮತ್ತು ಯಾವುದನ್ನು ತಗೊಂಡೆಲ್ಲ, ಇಲ್ಲಿ ಯುರೋಪ್ ಅಂತ ತೊಗೊಂಡಾರು, ಆಫ್ರಿಕಾ ಅಂತ ತೊಗೊಂಡಾರು, ಆಸ್ಟ್ರೇಲಿಯಾ ಅಂತ ತೊಗೊಂಡಾರು. ಇಲ್ಲಿ ಪ್ರಮುಖವಾಗಿ 1 2 3 4 5 6 ಖಂಡಗಳನ್ನು ಮಾತ್ರ ತೊಗೊಂಡಾರು. ಇಲ್ಲಿ ಒಂದು ಖಂಡವನ್ನು ಇನ್ನೊಂದು ತೊಗೊಂಡಿಲ್ಲ. ಅದು ಇನ್ನೊಂದು ಯಾವ ಖಂಡ ಅಂತ ಕಮೆಂಟ್ ಮಾಡಿರಿ, ನೋಡೋಣ ಅದಕ್ಕೆ ನೀವು ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅಂತೇಳಿ. ಇದನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತೈತಿ ಅಂತ ಕೇಳಿದಾರು. ಆದರೆ ನಿಮಗಿಲ್ಲಿ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನಿದೆ ಅಂಥೇಳಿ ನೀವು ಅದನ್ನು ನೋಡ್ಕೋಬೇಕಾಗ್ತೈತಿ. ಅದಷ್ಟನ್ನು ನೀವು ನೋಡ್ಕೊಂಡ್ರೆ ಸಾಕು. ಇಲ್ಲಿ ದ್ವೀಪಗಳು ಅಂತ ಕೊಟ್ಟರು ನೋಡ್ರಿ. ಇವಕ್ಕೇನಂತ ಕರಿತೀವಿ ನಾವು? ಐಸ್ಲ್ಯಾಂಡ್ ಅಂತ ಕರಿತೀವಿ ನೋಡ್ರಿ. ಐಸ್ಲ್ಯಾಂಡ್ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ಐಸ್ಲ್ಯಾಂಡ್ ಅಥವಾ ಐಲ್ಯಾಂಡ್ ಅಂತ ಕರಿತೀವಿ. ಇವು ಏನಾಗಿರ್ತಾವ ಅಂತಂದ್ರೆ, ಇದು ಮಿಡಲ್ ಏನಾಗಿರ್ತೈತಿ? ಅರ್ತ್ ಇರ್ತೈತಿ. ಮಿಡಲ್ ಭೂಮಿ ಇರ್ತೈತಿ. ಇದ್ರ ಸುತ್ತಲೂ ಏನಾಗಿರ್ತೈತಿ ಅಂತಂದ್ರೆ ನೀರಿನಿಂದ ಕೂಡಿರ್ತೈತಿ. ಹಾಗಾದ್ರೆ ಮಧ್ಯದಲ್ಲಿ ಭೂಮಿ, ಸುತ್ತಲೂ ನೀರು ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ಇಷ್ಟ ತಿಳ್ಕೊಂಬಿಡೋದು. ಯಾವ ದ್ವೀಪ ಅಂತ ಓದಿದೆವು ನಾವು? ಅಂಡಮಾನ್ ನಿಕೋಬಾರ್ ಓದಿದೆವು ನೋಡ್ರಿ. ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಓದಿದ್ದೀವಿ. ಇವೆಲ್ಲ ದ್ವೀಪ. ದ್ವೀಪ ಅಂದ್ರೆ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ ಇತ್ತಂದ್ರೆ ದ್ವೀಪ. ಮುಗೀತು, ಅಷ್ಟು ಸಾಕದು. ಇಲ್ಲಿದೆ ನೋಡಿ, ಎಲ್ಲ ಕಡೆಯಿಂದಲೂ ನೀರಿನಿಂದ ಆವರಿಸಿದೆ, ಅವುಗಳನ್ನು ದ್ವೀಪ ಎಂದು ಕರೆಯುತ್ತಾರೆ. ಖಂಡಗಳು ಸಹ ನೀರಿನಿಂದ ಆವರಿಸಿವೆ, ಆದರೆ ಅವು ತುಂಬ ದೊಡ್ಡದಾಗಿರೋದ್ರಿಂದ ಇವು ಚಿಕ್ಕದಾಗಿರ್ತಾವು. ಇವೇ ದ್ವೀಪ. ಇಲ್ಲಿ ನೋಡಿ, ಗ್ರೀನ್ಲ್ಯಾಂಡ್ ಅಂತ ತೆಗೆದುಕೊಂಡಾಗ ಪ್ರಪಂಚದ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ನೆನ್ಪಿಟ್ಕೋಬೇಕಿದನ್ನು. ಇದು ಪ್ರಪಂಚದ ದೊಡ್ಡ ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಇನ್ ದ ವರ್ಲ್ಡ್. ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಇನ್ ದ ವರ್ಲ್ಡ್, ದಟ್ ಈಸ್ ಗ್ರೀನ್ಲ್ಯಾಂಡ್. ಅದು ಗ್ರೀನ್ಲ್ಯಾಂಡ್ ಆಗಿದೆ. ಭಾರತವು ನೋಡಿ, ಇಲ್ಲಿ ಭಾರತವು 1300ಕ್ಕಿಂತ ಹೆಚ್ಚು ದ್ವೀಪಗಳನ್ನು ಹೊಂದಿದಾವು. ಚಿಕ್ಕ ಚಿಕ್ಕ ದ್ವೀಪದಾವು. ಅದರಲ್ಲಿ ಬಂಗಾಳ ಕೊಲ್ಲಿಯಲ್ಲಿರುವಂಥ ಅಂಡಮಾನ್ ನಿಕೋಬಾರ್, ಅರೇಬಿಯನ್ ಸಮುದ್ರದಲ್ಲಿರುವಂಥ ಲಕ್ಷದ್ವೀಪ. ಬಂಗಾಳ ಕೊಲ್ಲಿಯಲ್ಲಿರುವಂಥ ಅಂಡಮಾನ್ ನಿಕೋಬಾರ, ಅರಬ್ಬಿ ಸಮುದ್ರದಲ್ಲಿರುವಂಥ ಲಕ್ಷದ್ವೀಪ. ಇದು ಕೂಡ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾನೆ ನೋಡಿಲ್ಲಿ, 1981ರಿಂದ ಭಾರತೀಯ ಇವ್ರು ಏನು ಮಾಡಿದಾರೆ ನೋಡ್ರಿ. ಭಾರತೀಯರು ಯಾವ ದ್ವೀಪಕ್ಕೆ ಹೋಗಿದಾರಂತಂದಾಗ ಇಲ್ಲಿ ನೋಡಿ, ಇದಕ್ಕೆ ಅಂಟಾರ್ಕ್ಟಿಕಾ ದ್ವೀಪಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸೈಂಟಿಸ್ಟ್ಗಳ ದ್ವೀಪ, ವಿಜ್ಞಾನಿಗಳ ದ್ವೀಪ ಅಂತ ಕರಿತೀವಿ. ಈ ವಿಜ್ಞಾನಿಗಳ ದ್ವೀಪಕ್ಕೆ ಹೋಗಿ ಯಾವುದಂದ್ರೆ ದಕ್ಷಿಣ ಗಂಗೋತ್ರಿ ಎನ್ನುವಂತಹ ಏನು ಮಾಡಿದಾರು ಅಂತಂದ್ರೆ ಇಲ್ಲಿ ನೆಲೆಯನ್ನು ಸ್ಥಾಪನೆ ಮಾಡಿದಾರು. ಇದು ಇಂಪಾರ್ಟೆಂಟ್. ದಕ್ಷಿಣ ಗಂಗೋತ್ರಿ, ಮೈತ್ರಿಕಿ, ದಕ್ಷಿಣ ಗಂಗೋತ್ರಿ ಎನ್ನುವಂಥ ನೆಲೆಗಳದಾವಲ್ಲಿ, ಅವುಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದಾರು. ಇದು ವಿಶೇಷವಾಗಿ ಭಾರತೀಯ ವಿಜ್ಞಾನಿಗಳ ಕೊಡುಗೆ ಅಂತ ನೋಡ್ತೀವಿ. ಭಾರತೀಯ ವಿಜ್ಞಾನಿಗಳು ಪ್ರಮುಖವಾಗಿ ಭಾಳಷ್ಟು ಐಸ್ಲ್ಯಾಂಡ್ ಏನಿಲ್ಲಿ ದ್ವೀಪಗಳಲ್ಲಿ ಸಣ್ಣ 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 ವೈಜ್ಞಾನಿಕ ನೆಲೆಗಳನ್ನು ಭಾಳಷ್ಟು ಮಾಡಿರ್ತಾರೋ. ಆದರೆ ಇಲ್ಲಿ ಏನಂತಂದಾಗ ಇಲ್ಲಿ ಅಂಟಾರ್ಕ್ಟಿಕಾ ಎನ್ನುವಂಥ ಖಂಡದಲ್ಲೇನ ಮಾಡಿದಾರು. ಇಲ್ಲಿ ಜನವಸ್ತಿ ಇಲ್ಲ. ಇದನ್ನು ಕೇವಲ ವಿಜ್ಞಾನಿಗಳ ಖಂಡ ಅಂತ ಕರೀತಾರೆ. ಇನ್ನು ಸಾಗರಗಳು ಮತ್ತು ಜೀವನ ಅಂತ ಕೊಟ್ಟಿದ್ದಾನು. ಸಾಗರ ಅಂತಂದಾಗ ನೋಡಿ, ಮಹಾಸಾಗರ, ಓಸಿಯನ್ಸ್, ಅದರೊಳಗೆ ಏನು ಇರ್ತೈತಿ ಅಂತ ಅಷ್ಟ ಸಿಂಪಲ್ನಾಗ. ಸಸ್ಯವರ್ಗ ಇರ್ತೈತಿ ನೋಡಿ, ಸಾಗರಗಳ ಸಸ್ಯವರ್ಗ ಉತ್ಪಾದಿಸುತ್ತದೆ. ಅಲ್ಲೆಲ್ಲ ಸಸ್ಯವರ್ಗ ಇರ್ತೈತಿ, ಪ್ರಾಣಿಗಳಿರ್ತಾವು. ಇದ್ರ ಬಗ್ಗೆನ ಕೊಟ್ಕೊತ ಹೋಗ್ತಾರೋ. ಅದ್ರ ಪರೀಕ್ಷಾ ದೃಷ್ಟಿಯಿಂದ ಏನು ಬೇಕು ಅದಷ್ಟು ಓದಬೇಕು. ಗ್ರಹದ ಶ್ವಾಸಕೋಶಗಳು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಹವಾಮಾನವನ್ನು ನಿಯಂತ್ರಿಸುವಲ್ಲಿ, ಭೂಮಿಯ ಮೇಲಿನ ಜೀವಿಗಳು ಉಳಿಸಿಕೊಳ್ಳುವಲ್ಲಿ ಸಾಗರ ಪಾತ್ರ. ಸಾಗರದಲ್ಲಿ ಭಾಳಷ್ಟು ಜೀವಿಗಳದಾವು, ಭಾಳಷ್ಟು ಸಂಪತ್ತಿದೆ. ಅದೇ ಇಲ್ಲ ಅಂತಂದ್ರೆ ಅವು ಯಾವೂ ಬದುಕೋದಿಲ್ಲ. ಅದಕ್ಕೋಸ್ಕರ ಆ ರೀತಿಯನ್ನು ಕೊಟ್ಟಿದ್ದಾರು. ಇಲ್ಲೇನು ಜಾಸ್ತಿ ಏನು ಕೇಳೋದಿಲ್ಲ, ಇದನ್ನೇನು ನೋಡ್ಕೋಂಗಿಲ್ಲ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ ನೋಡಿ, ದೈನಂದಿನ ಜೀವನದಲ್ಲಿ ಸಾಗರವು ವಹಿಸುವ ಪ್ರಮುಖ ಪಾತ್ರವನ್ನು ನಮಗೆ ನೆನಪಿಸುವ ಸದುದ್ದೇಶದಿಂದ ಇದನ್ನು ಒಂದು ನೆನಪಿಟ್ಕೋರಿ. ಯಾವಾಗ ವರ್ಲ್ಡ್ ಓಷಿಯನ್ ಡೇ ಅಂತ ಮಾಡ್ತಾರಂತ ನೆನಪಿಡ್ಬೇಕು. ವಿಶ್ವ ಸಾಗರ ದಿನ, ವಿಶ್ವ ಸಾಗರ ದಿನ, ವರ್ಲ್ಡ್ ಓಷಿಯನ್ ಡೇ ಜೂನ್ 8. ಇದನ್ನು ನೆನಪಿಡ್ಬೇಕು ನೀವು. ಜೂನ್ 8ರಂದು ವಿಶ್ವ ಸಾಗರಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಅದೊಂದು ನೆನಪಿಡ್ಬೇಕು. ಯಾಕಂತಂದ್ರೆ ಅದರ ಇಂಪಾರ್ಟೆನ್ಸ್ ಸಂಬಂಧ ಮಾಡಿದ್ದಾರೆ. ಅದನ್ನು ಇಂಪಾರ್ಟೆನ್ಸ್ ಗೊತ್ತಾಗಲಿ ಅಂತೇಳಿ ಇದನ್ನು ಮಾಡಿದಾರಂತೆ ಕೊಟ್ಟಿದ್ದಾನು. ಇಲ್ಲಿ ನೋಡಿ, ನಾವು ಪ್ರತಿ ವರ್ಷ ಹಲವಾರು ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಾಗರಗಳಿಗೆ ಒಗೆಯುತ್ತೀವಿ. ಸಾಗರಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು
ಪೊಲ್ಯೂಷನ್ ಮಾಡತ್ತೀವಿ, ಪೊಲ್ಯೂಟೆಡ್ ಆಗತೈತೆ ಅದು. ಅದನ್ನು ಏನು ಮಾಡ್ತಾ ಇದ್ದೀವಿ ನಾವು, ಇಲ್ಲಿ ಪ್ಲಾಸ್ಟಿಕ್ಗಳನ್ನು ತೊಗೊಂಡೋಗಿ ಹೋಗಿತೀವಿ, ಅದು ಸಮುದ್ರದ ಜೀವಿಯನ್ನು ಉಸಿರುಗಟ್ಟಿಸುತ್ತದೆ. ಅದನ್ನು ಸಮುದ್ರ ಜೀವಿ ತಗೊಂತಂತಂದ್ರೆ ಅದು ಸಾಯುವಂಥ ಕೆಲಸ ಆಗತೈತಿ. ಹಾಗಾಗಿ ಇಲ್ಲಿ ಭಾಳಷ್ಟು ಮೀನುಗಾರಿಕೆಯನ್ನು ಮಾಡತ್ತಾರೆ ನೋಡಿ. ಮತ್ತೊಂದು ಪರಿಣಾಮ, ಸಮುದ್ರದ ಪರಿಸರವು ಅಪಾಯದಲ್ಲಿದೆ. ಅತಿಯಾದ ಮೀನುಗಾರಿಕೆ ಸಮುದ್ರದ ಜೀವಿಗಳ ಅವನತಿಗೆ ಮತ್ತೊಂದು ಕಾರಣ. ಮೀನುಗಾರಿಕೆನ ಒಂದು ಉದ್ಯೋಗ, ಕರಾವಳಿ ಭಾಗದ ಜನರ ಉದ್ಯೋಗನ ಮೀನುಗಾರಿಕೆ, ಫಿಶಿಂಗ್. ಹಾಗಾದ್ರೆ ಫಿಶಿಂಗನ ಅವ್ರ ಉದ್ಯೋಗ ಆಗಿರ್ತೈತಿ. ಅದನ್ನು ನಾವು ಜಾಸ್ತಿ ಮಾಡ್ತಿರೋದ್ರಿಂದ ಭಾಳಷ್ಟು ಹಾನಿ ಆಗ್ತೈತಿ ಅಂತ ಕೊಟ್ಟಿದ್ದಾನು ನೋಡಿ. ಸಾಗರಗಳು, ಖಂಡಗಳು, ಅವುಗಳನ್ನೆಲ್ಲ ನಾವು ಏನು ಮಾಡ್ಬೇಕಂತಂದ್ರೆ ರಕ್ಷಣೆ ಮಾಡಿದ್ವು ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ತಾವು ಅನ್ನೋದು ಈ ಪಾಠದ ಉದ್ದೇಶ ಆಗಿತ್ತು ಅಂತ ನೋಡ್ತೀವಿ. ಇಲ್ಲಿ ಇಷ್ಟು ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ನೋಡಿ, ಈ ಮ್ಯಾಪನ್ನು ಕನ್ಸಿಡರ್ ಮಾಡಿದಾಗ ನೀವು ಗುರ್ತಾ ಮಾಡ್ಬೋದು. ಏನು ಗುರ್ತಾ ಮಾಡ್ತಾರೆ, ಇದಕ್ಕೆ ಏನಂತ ಕರಿತೀವಿ ನಾವು, ಓವರ್ ಆಲ್ ಯುರೇಷಿಯಾ, ಇದಕ್ಕೆ ಯುರೋಪ್ ಅಂತ ಕರಿತೀವಿ, ಇದು ಏಷ್ಯಾ ಅಂತ ಕರಿತೀವಿ, ಇದು ಆಫ್ರಿಕಾ, ಇದು ಆಸ್ಟ್ರೇಲಿಯಾ, ಇದು ಯಾವುದು, ಇದು ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ. ಇದಿಷ್ಟನ್ನು ನಾವು ಏನು ಮಾಡ್ಬೋದು ಈ ಅಧ್ಯಾಯದಲ್ಲಿ ತಿಳ್ಕೊಬೋದು. ಇಲ್ಲಿ ನಿಮಗೋಸ್ಕರ ಏನಂತಂದಾಗ ಒಂದು ಸ್ವಲ್ಪ ಇಲ್ಲಿ ಅದರ ಮೀನಿಂಗ್ಗಳನ್ನು ಇಂಗ್ಲೀಷ್ನಲ್ಲಿನೂ ಹೇಳುವಂಥ ಕೆಲಸ ಮಾಡಿದ್ದೀನಿ. ಇಲ್ಲಿ ನಂತರದಲ್ಲಿ ಬರುವಂಥ ಕ್ಲಾಸ್ಗಳಲ್ಲಿ ಭಾಳಷ್ಟು ನಿಮಗೆ ಈಸಿಯಾಗಿ ತಿಳಿಯೋ ರೀತಿಯಲ್ಲಿ ಏನೇನು ಪ್ರಯತ್ನ ಬೇಕು ಪ್ರತಿಯೊಂದನ್ನು ಮಾಡ್ತಾ ಹೋಗೋನು. ಇದು ಏನಾಗಿತ್ತು ಅಂತಂದ್ರೆ ನೋಡಿ, ಇದು ಓಸಿಯನ್ಸ್ ಆ್ಯಂಡ್ ಕಾಂಟಿನೆಂಟ್ಸ್ ಅನ್ನುವಂಥ ಪಾಠ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಾಗ ನಮಗೆ 5 ಮಹಾಸಾಗರಗಳು ಕಂಡುಬಂದು 7 ಖಂಡಗಳು ಕಂಡುಬಂದು. ಇಲ್ಲಿ ಪ್ರತಿಯೊಂದರ ಮಾಹಿತಿಯನ್ನು ಏನು ಬೇಕು ಪರೀಕ್ಷೆಗೆ ಅದನ್ನೆಲ್ಲ ಹೇಳ್ಕೊತ ಬಂದಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಜಾಸ್ತಿ ಮಾಹಿತಿಯನ್ನು ನೋಡ್ಕೊತ ಹೋಗೋನು. ನಮ್ಮ ಕ್ಲಾಸ್ಗಳು ನಿಮಗೆ ಇಷ್ಟ ಆಗ್ತಿತ್ತು ಅಂತಂದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ CTETಯ ನಿರಂತರ ಪ್ರಯತ್ನ ಹೀಗೆ ಇರಲಿ. ನಮ್ಮಿಂದ ಆಗೋಷ್ಟು ನಾವು ಕೂಡ ಏನು ಮಾಡ್ತೀವಿ ಅಂತಂದ್ರೆ ನಿಮಗೆ ಹೆಚ್ಚೆಚ್ಚು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಪ್ರತಿದಿನ ಒಂದೊಂದು ಕ್ಲಾಸ್ಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇತ್ತು ಅಂತಂದ್ರೆ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಏನಂತಂದಾಗ ಜಾಸ್ತಿ ಏನು ಮಾಡಿರಿ ಅಂತಂದ್ರೆ ಸ್ಟಡಿಯಲ್ಲಿ ತೊಡಗ್ರಿ, ಅದ್ರ ಜೊತೆ ಕ್ಲಾಸ್ಗಳನ್ನು ವೀಕ್ಷಣೆ ಮಾಡಿ. ಎಲ್ಲರಿಗೂ ನಮಸ್ಕಾರ, ಬಾಯ್.